ಗಂಡಿಗೆ ಮದುವೆ ಮಾಡ್ಬಿಡು. ನಾನು ಹೇಳಕತ್ತೇನೆ ನನಗೆ ಆಗಲ್ಲ ಅಂತ ಹೋಗಿ ಎದ್ದು ಹೋಗ ಅವ್ರಿಗೆ. ಎದಕ್ಕಾಗದಲ್ಲ? ನಂಗೆ ಬುದ್ಧಿ ಬರಲ್ಲ, ಬಸವರ್ ಬರಲ್ಲ, ಏನು ಬರಲ್ಲ. ಎದ್ದು ಹೋಗ್ಬಾ. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಅಪರೂಪಕ್ಕೆ ತಿಂಗಳಾದ್ಮೇಲೆ ಆದ್ಮೇಲೆ ಕಲರ್ ಟಿ ಶರ್ಟ್ ನೋಡ್ತಾ ಇದ್ದೀರಾ. ಕಾಲೇಜ್ ಹೊಟ್ಟಿದ್ದೀನಿ ಇವಾಗ. ಟೈಮು 10 ಗಂಟೆ ಆಯಿತು. ಇವತ್ತು ಬೆಳಗ್ಗೆ ಮುದ್ದೆ ಮಾಡಿಕೊಂಡು ಯಾರು ಮುದ್ದೆ ಮಾಡಿ ಬೆಳಗ್ಗೆ ಮುದ್ದೆ ಆಗ್ತದ. ಗೈಸ್ ನಾನು ಮಸಾಲ ಉಂಡೆ ಆಮಾಚೆ ಒಂದ್ಸಲ ಪೊಣ್ಣಮಿಗೆ ಒಂದು ದಿವಸ ಕಾಲೇಜ್ ಇದ್ರೆ ಓದ್ತಾರೆ, ಇಲ್ದ್ರೆ ಇಲ್ಲಿ ಓದ್ತಾರೆ. ಇವತ್ತು ಐತಿ ಓದಿದ್ದೀನಿ. ಓದ್ತೀನಿ ಕಣಮ್ಮ ವಸಂತಮ್ಮ, ಇವತ್ತು ಓದ್ತಾರೆ ನಮ್ಮ ಒಂದೇ ಓಡ್ ಬರ್ತೀನಿ. ಅಲ್ಲೊಂಚೂರು ಕೆಲಸ ಇದೆ ಬೆಂಗಳೂರಲ್ಲಿ. ಬಂದೆ, ಇಲ್ಲಾಂದ್ರೆ ಅಣ್ಣರ ಮನೆಗೆ ಹೋಗ್ತೀನಿ. ನಾಗೇಶನ ಮನೆಗೆ ಉಳ್ಕೊಂತೀನಿ. ಹಾಂ ಪೆಟ್ರೋಲ್ ಬಂದ 100 ರೂಪಾಯಿ ಕೊಟ್ರೆ ಇವಾಗ ಜಾಗ ಕಮ್ಮಿ ಮಾಡ್ತೀವಿ ನಾವು. ವಸಂತಮ್ಮ 800 ರೂಪಾಯಿ ನನ್ನ ಹತ್ರ ಇರೋದಲ್ಲ ಖಾಲಿ. ಹಿಂಗೇನೆ ನಿಜವಾಗ್ಲೂ ನನ್ನ ಹತ್ರ 1 ರೂಪಾಯಿ ಇಲ್ಲ. ನಾನಂತವಿಲ್ಲ ಕಣ. ದೇವರಾಣಿ ಇಲ್ಲ 40 ರೂಪಾಯಿ. ಸುಳ್ಳು ಹೇಳ್ತಿ. 40 ರೂಪಾಯಿ ಕೂಡ ಬಾಯ್ತು ಹೋಗಿ ತೆಗಿಲ್ಲ. 20 ರೂಪಾಯಿ ಕೊಡೋಲ್ಲ. ಅದು ಸಾಕು. ಹಾಂ ಅದ 20 ರೂಪಾಯಿ ನಷ್ಟ. ಎಷ್ಟು ಕೊಡ್ತಿದ್ದಿ? ಎಷ್ಟು ಕೊಡ್ತಿದ್ದಿ? 2,500 ಬೇಕು. ಜಿಮ್ ಸೇರ್ಕೊಂಡಿದ್ದೀನಿ. 2,000 ರೂಪಾಯಿ ಬೇಕು. ತಾಂಬ 2,000 ರೂಪಾಯಿ ಫಸ್ಟು. ಹೋಗ ಬೋಸಡಿಗೆ 2,000 ಅಂತಿ. ಇರೋ ಬಿಡಮ್ಮ 100 ರೂಪಾಯಿ ಇರಮ್ಮ. ನೀವು ಗ್ಯಾರಂಟಿ ಪೆಟ್ರೋಲಿಗೆ ಅಮ್ಮ ನಿಜವಾಗ್ಲು ಅಲ್ಲಿ ಎಷ್ಟು ಖರ್ಚಾಗಿ ಗೊತ್ತಾ? ನೀನು ದೇವಸ್ಥಾನ ಹತ್ರ ನಿನ್ನ ಹತ್ರ ಏನು ಇಸ್ಕೊಂಡೆ? ಬೀರಿನ ಬೀಗಾಸ ಯಾಕೆ ಅಂತದ್ದು ಅಡಕಿದ್ಯಲ್ಲ ಗಾಯ್ಸ್. ಅದ್ರ ತುಂಬ ಇರೋಲ್ಲ ಬರೀ ನಾವೇ ಬಟ್ಟೆ ತಗೊಂಡು ಇನ್ನೊಂದು 5,000 ರೂಪಾಯಿಗೆ. ಅವೆಲ್ಲ ಹಳೆ ಹೋಗ್ಬಿಟ್ಟು ಕಣಮ್ಮ. ಏನ್ ಹಳೆವಾಗಿಲ್ಲ ಹೋಗು. ಸುಮ್ಮನೆ ಹೇಳ್ದೆ ಮೌ ಅವ್ನು ನಿಕ್ಕಂಡು ಖಾಲಿ ಅಮ್ಮ ಅರ್ಧ ಫಸ್ಟು. ಅದ್ರಾಗ ಅರ್ಧಕ್ಕರ್ಧ ನಂಗೆ ಸೈಜ್ ಆಗೋದಿಲ್ಲ. ಅವು ಯಾರನ್ನ ಕೊಟ್ಬಿಡವನ ಕೊಡು. ಇದೆಲ್ಲ ಕ್ಲೀನ್ ಮಾಡಿ ಹೆಂಗೆಲ್ಲ ಹಿಂಪಿಸ್ ಹಾಕಿದ್ದಿ. ಬರೋಣ ಮಗಳೆಲ್ಲ ಫೋನ್ ಮಾಡ್ತಾ ನೋಡು. ಓಹೋ ನೋಡ್ದೇನ್ರಿ. ಹಲೋ ಯಾರು ಮಾತಾಡೋದು? ನಿಮ್ ತಾತನಾ? ಬಂದ್ರೆ ಕಡಿತೀನಿ ಮೇಡಮ್ ನಿಂಗೆ. ಮಾತಾಡ್ಕೊಡ್ರಿ. ಎಷ್ಟು ಕೊಟ್ಟಿದ್ದೀ? ಒಬ್ಬರ ಮೇಲೆ ಒಬ್ರು ತೋರಿಸ್ತಾರ. ಯಾರು ತೋರ್ಸಲ್ಲ, ಕೊಡ್ತಾರೆ. ಈಸ್ಕೊಂಡೆ ಅಂತ ತಗೋ. ಎಷ್ಟು ಮಡಗಿದ್ದಿ? 10 ರೂಪಾಯಿ ಕೊಡಿದ್ದಿ. ಯಾರೋ ಮಕ್ಕಳು ಕೊಡ್ತಾರೆ ಒಜ್ಜೆ ಕೈಸ್ಕೊಂಡು ತಿಂತಿಯಲ್ಲ ಅಂತ. ನಿನ್ಗೆ ಯಾವ್ದಲ್ಲ ಪೆನ್ಷನ್ ಗಿನ್ಷನ್ ಮೊದಲು ನಾನು ಮಡಿಕಲ್ಲಿ ಮಾತ್ರ ವಾರಕ್ಕೆ 3 ಸಲ ಹಾಸ್ಪಿಟ್ಲ್ ಹೋಗ್ತೀಯ. ಖರ್ಚು ಮಾಡಿಕೊಂಡು ಹೋಗ್ಲಿ. ನೋಡ್ರಿ ನಮ್ಮ ಅರ್ಸಮಜ್ಜೆ ಕತೆನ. ಆಮೇಲೆ ಏನಪ್ಪ ಇದೆ ನಮಗ ಒಳ್ಳೆ ಇವ್ನು ಇದ್ದಂಗೆ ಅವನೇ ದನ ಇದ್ದಂಗೆ ಕೈಲಾಗ ಅಜ್ಜಿತ ಕಾಸಿಸ್ ಮಾಡ್ತಾನೆ ಅನ್ಕೊಂಡ್ಬಿಡ್ತಾರೆ ಅಷ್ಟೇ. ಮೇಲೆ ಎಲ್ಲ ಜನ ಇಲ್ಲ ಆ ಥರ ಮಾಡಲ್ಲ. ಸುಮ್ಮನೆ ಬಿಲ್ಡಪ್ಪಿಗೆ ತಾಮಂದಿರೋದು. ನಾನು ಈಸ್ಕೊಂಡಲ್ಲ ಒಜ್ಜೆ ಹತ್ರ. ಈಸ್ಕೊಂಡ್ರೆ ನಾವು ಅಪ್ಪನ ಹತ್ರ ಇಸ್ಕೊಂತೀನಿ, ಇಲ್ಲ ಈಸ್ಕೊಳೋದಿಲ್ಲ. ಪೆಟ್ರೋಲ್ ಇಲ್ಲಿ ಹಾಸ್ಕೊಡ್ತೀನಿ ಬಿಡಪ್ಪ. 30 ಲೀಟ್ರು ಬರಲ್ಲ ಬಾಯ್. ಆಗ ಹೆಲ್ಮೆಟ್ ಕೊಡಿಲಿ. ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ಮೆಟ್ ಹಾಕಿ ಗಾಡಿ ಓಡಿಸ್ರಿ. ನಾನು ಮುಂಚೆ ಅಡ್ಡದೊಡ್ಡಿಗೆ ಹೆಂಗೆ ಬೇಕಂಗೆ ಹುಚ್ಚಂತರ ಓದ್ತಾ ಇದೆ. ಫಸ್ಟ್ ಹೆಲ್ಮೆಟ್ ಹಾಕಂತ ಇರಲಿಲ್ಲ, ಬಿಲ್ಡಪ್ಪು. ಓಹೋ ಕಾಲೇಜಲ್ಲಿ ಅವನು ಹೆಲ್ಮೆಟ್ ಹಾಕೊಂತಾನೆ ಅಂತ. ಬಟ್ ಯಾವಾಗ ಒಂದ್ಸಲಿ ಕೂತ್ಕೊಂಡು ಯೋಚನೆ ಮಾಡಲಿ, ನಾನು ನಂಬ್ಕೊಂಡು ಎಷ್ಟೊಂದು ಜನ ಅವ್ರಿ ಅಪ್ಪ ಅಮ್ಮ ಅವ್ರು ಅಂತೆಲ್ಲ ಗೊತ್ತಾದ್ಮೇಲೆ ಅಟ್ಲೀಸ್ಟ್ ಜೀವನಾದ್ರೂ ಉಳಿದು ಏನೋ ಮಾಡ್ಬೋದು ಅಂದ್ಕೊಂಡು ಹೆಲ್ಮೆಟ್ ಹಾಕಂತೀನಿ. ಗೈಸ್ ಕಾಲೇಜಿಗೆ ಬಂದಿದ್ದಾಯ್ತು. ಇಲ್ಲಿ ಹಬ್ಬ ರಜೆ ರಾತ್ರಿ ಎಲ್ಲ ಮನೆ ಕಂಡು ಅದೇ ನಿಮ್ಮ ಮನೆ ಕಂಡು ಹೆಂಗೆ ಮಲ್ಗಿದ್ದು ಹಂಗೆ ತೊಗೊಂಬಿಟ್ಟಾನೆ. ಆಯ್ ಅಂತೇಳಿ ಅಲ್ಲಿ ನೋಡ ಮೆಕ್ಕೊಂಡ್ತಾಳೆ ಅವಳು. ಕನ್ನಡ ಬರಲ್ಲ ತಾನೆ ಅವಳಿಗೆ. ಎಕ್ಸಾಮ್ ಟೈಮಲ್ಲಿ ಒಂದು 2 ದಿವಸ ಹಿಂದೆ ಬಿದ್ದಿದ್ದು ಫುಲ್. ಅದಕ್ಕೆ ಜೋಶಾಗಿ ಮಾತಾಡ್ತಾವಳು ಆಯ್ ಅಂದ್ಕೊಂಡು. ಗೈಸ್ ಎಲ್ಲ ರಿಪೋರ್ಟ್ ಮಾಡ್ಕೊಂಬಂದಿದ್ದೀನಿ. ಇವನಪ್ಪ ಅಡ್ರೆಸ್ ಇಲ್ದಂಗೆ ನಮ್ಮ ಗೈಡ್ ಯಾರೋ ಇವ್ರಿಗೂ ಅವರೇನೇನೆ ಮಾಡ್ಕೊಂಬಂದಿಲ್ಲ. ಇಲ್ಲಿ ಒದ್ದಾಡ್ತಾನೆ ಪಾಪ. ಕಾಸ್ಟ್ ಶ್ರೀಮಂತರು ಮಕ್ಕಳು ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ಲ್ಯಾಪ್ಟಾಪ್ ಕೊಡ್ಸವ್ರೆ, ಮ್ಯಾಕ್ಬುಕ್ ಎಲ್ಲ ಐಫೋನ್ ಕೊಡ್ಸವ್ರೆ. ನಿಮ್ಮಂತ ಓದ್ಲಗಳೇ ಹಿಂಗೆ ಮಾಡ್ರೆ ಹೆಂಗೆ ರೀ ಕತೆ? ಶ್ರೀಮಂತ ಮನೆ ಮಕ್ಕಳು ನೋಡಿ. ನಾವೆಲ್ಲ ಹೆಂಗೆ ಮಾಡ್ಕೊಂಬಂದಿದ್ದೀನಿ ನಿದ್ದೆ ಕೆಟ್ಟಿ. ರಾತ್ರಿ ಹೊತ್ತು ಉಂಡ PGಲಿ ಚೆನ್ನಾಗಿ ಮಾಡಿಕ್ಕಿರ್ತಾರೆ ತಿಂದ. ಇದು ಯಾರು ಈ ಥರ ಎಲ್ಲ ಮಾಡ್ತಾ ಇದ್ದೆ? ಇದು ಕೋಡ್ ರನ್ ಮಾಡ್ತಿರೋದು. ಏನು ಕೋಡ್ ರನ್ ಮಾಡ್ತಾ ಇದೆಯಲ್ಲ? ಇವೆಲ್ಲ ಪ್ರೋಗ್ರಾಮಿಂಗ್. ನಮಗೆ ಹೆಂಗೆ ಗೊತ್ತೆ ಪ್ರೋಗ್ರಾಮಿಂಗು? ಇದೆಲ್ಲ ಹೆಂಗೆ ಮಾಡ್ತಾ ಇದ್ದೀನಿ ನೀನು? ನಮ್ಗೆ ಅವಶ್ಯಕತೆ ಇದೆ ಇದೆಲ್ಲ. ಎಷ್ಟೊತ್ತು ಹೇಳಿ ನೀನು ದಿನ? 2 ನಿಮಿಷ. 2 ನಿಮಿಷನಾ? ಸರಿ ನೋಡಪ್ಪ. ಓಯ್ ಲೋಲೆ ಅಗೋ ನಮ್ದೇ ಕಡೆ ಕಾಲೇಜ್ ಹಾಕಲ್ಲ. ಯಾಕೆ ಬಂದಿದೆ ಅಂತಂದ್ರೆ ಸಮಾಚಾರ? ಈ ಟಿ ಶರ್ಟ್ ಹಾಕಿಲ್ವನಲ್ಲಿ? ನಿನ್ನ ಟಿ ಶರ್ಟ್ ಹಾಕಿಲ್ವಾ? ಏನು PPTನಾ? ಏನ ಪ್ರಾಜೆಕ್ಟ್ ರಿಪೋರ್ಟು ಅದಕ್ಕೆ ಬಂದಿರೋದು. ಹಾಂ ಕಿರಣ ಕಾಯ್ತವನಲ್ಲಿ. ಅವನಿಗೆ ಕ್ಲಾಸ್ ಇತ್ತು 8 ಮಕ್ಕಳ ಕ್ಲಾಸು. ಇವಾಗ 10:30 ನಮ್ಮ ನಡೆದಾಗ ಬ್ರೇಕು. ಹಾಗೆ ಅಪ್ಪ ಸಿಗ್ತಾನೆ, ಇಲ್ಲಾಂದ್ರೆ ಸಿಗೋದೇ ಇಲ್ಲ. ತೋರಿಸ್ತೀನಿ ಬರ್ರಿ ಏನು ಕತೆ ಅಂತ. ಎಲ್ಲ ಟಿ ಶರ್ಟ್ ನಿಂದು ಯಾಕೆ ಹಿಂಗೆ ಬಂದಿದ್ಯಾ? ನಾನು ಹೋಗಿದ್ದೀನಪ್ಪ. ಏನು ಕತೆ? ಒಂದಲ್ಲ ನಮ್ಮ ಮೆಂಟರು ಹೀರೋ ಬಂದ್ಬಿಟ್ಟಿದೆ ಇವತ್ತು. ಹಾಂ ಹೀರೋ ಇಲ್ಲ ಸಮಿತಾ ಅವಳು ಗೊತ್ತಿಲ್ಲಪ್ಪ. ಫೋನೇ ಆಗ್ತಿಲ್ಲ. ನೋಡು ವಯಸ್ಸು ಇವಾಗ ಒಂದು ಸೈನ್ ಹಾಕ್ಸ್ಬೇಕು.
ಅಬ್ಬಬ್ಬ ಮೇಡಮ್ ಹೊರಗಡೆ ಹೆಂಗೋ A few moments later. ವಯಸ್ಸು ಅವ್ನು ನೋಡ್ರಿ ಕಳೆದ ಕಾಲೇಜಿಗೆ ಹೋದಂಗೆ ಅಲ್ಲಿ ಹೋಗೋದೆ ಇವಾಗ 1 ಗಂಟೆಯಿಂದ ಕ್ಲಾಸ್ ಮಾಡ್ತಿಲ್ಲ 1:40 ಮನೆ ಕ್ಲಾಸ್ ಇಲ್ಲ ಬಂದ್ಕೊಡ್ಬಿಟ್ಟು 10 ಕ್ಲಾಸ್ ಕಳೆದ 10 ಇಲ್ಲಿಗೆ ಬಂದವನಿ ರೂಮಲ್ಲಿ ತಗೊಂಡವನಿ ನಂದೆಲ್ಲ ಮುಗಿತು ಗೈಸ್ ಪ್ರಾಜೆಕ್ಟು ಪ್ರೊಸೆಸಿಂಗು ಬೇಜಾರು ಕರೆಕ್ಷನ್ಗಳವೆ ಕರೆಕ್ಷನ್ ಮಾಡಬೇಕು ನೆಕ್ಸ್ಟ್ ನಾಗೇಶ್ ಅಣ್ಣ ಮನೆಗೆ ಹೋಗಬೇಕು ನನಗೆ ಯಾವುದೂ ಕ್ಲಾಸ್ ಇಲ್ಲ ಜಸ್ಟ್ ಪ್ರಾಜೆಕ್ಟ್ ರಿಪೋರ್ಟ್ಗೋಸ್ಕರ ಬಂದಿದ್ದೆ ಎಲ್ಲ ಮುಗೀತು ನೆಕ್ಸ್ಟು ಕಿರಣ್ ಒಂದು 2 ಡಾಕ್ಯುಮೆಂಟ್ ಕೊಡಬೇಕು ಅವನಿಗೆ ಬೇರೆ ಪ್ರೊಫೆಸರ್ ಕೊಡೋಕ್ಕೆ ಅವ್ನು ಕೊಡ್ತಾನೆ ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಜಾಗ ಖಾಲಿ ಮಾಡಬೇಕು ಬ್ರೋ ಬೂಟು ಎಲ್ಲಿ ತಗೊಂಡು ಹೇಳ್ಬೇಕು ನಾನು ತಗೊಂತೀನಿ ಅವನ್ನ ಅಂದಲ್ಲಪ್ಪ ಇದು ಯಾರಿಗೂ ಅವಂದು ನಾನು ಶೂ ಹಾಕೊಂಡಿದ್ನಲ್ಲ ತಗೊಳ್ಳಿ ಬ್ಯಾಗಲ್ಲ ಐತೆ ತಗೊಳಪ್ಪಿ ಇಲ್ಲೈತೆ ಅಲ್ಲಿ ಆಯ್ತು ನೋಡು ಲಾಸ್ಟ್ ಲ್ಯಾಪ್ಟಾಪ್ ಬರ್ತಾ 2 ಫಾರ್ಮು ಒಂದು ಮೇಡಮ್ಗೊಂದು ಸರ್ಗೊಂದು ಬೈದ್ರೆ ಮಿಸ್ ನನಗೆ ಏನು ಬೈಯಲ್ಲ ಹೋಗಲ್ಲ ಮೇಡಮ್ ಕಾಯ್ದ ಇರಲಿಲ್ಲ ಮೆಂಟರಿಗೆ ಕೊಟ್ಟವನೇ 2 ಫಾರ್ಮ್ ಇಟ್ಕೊಂಡು 2 ಸೆಟ್ಟು 2 ಸೆಟ್ ಕೊಡ್ಬೇಕು ಇಬ್ರಿಗೂ 4 ಸೆಟ್ ಆಯ್ತಾ ಹ್ಞೂ ನೋಡ್ಕೊ ಆಫರ್ ಲೆಟ್ರ್ ಒಂದು ಹಾಂ ಗರ್ಬಿಡು ಕುಷ್ಠರೋಗ ಇದು ಮಲಿಕಮಠ ಜ್ವರ ಬಂದಿದ್ದೇನು ಸಿಗ್ತೀನಿ ಟಾಟಾ ಬೈ ಬಾಯ್ ನಾಗೇಶ್ ನಾಗೇರ್ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಅದೇ ಹೇಳಿದ್ನಲ್ಲ ಮುಗಿಸ್ಕೊಂಡು ಬರ್ತೀನಿ ಅಣ್ಣ 5:30 ಕ್ಲಾಸ್ ನನಗೆ ಆಲ್ ದ ಬೆಸ್ಟ್ ಒಳದಲ್ಲಿ ಚೆನ್ನಾಗಿ ಓದ್ಕೊ ಫೈನಲಿ ನಾಗೇಶ್ ನಮ್ಮ ಮನೆ ಗೊತ್ತಿಲ್ಲ ಏನು ಮಾಡ್ತಾವ್ರೆ ಅಂತ ನೋಡ್ಬೇಕು ಮುಂದಿನ ಕೆಲಸ ಏನು ಮಾಡ್ತಾ ಯಾರು ಇದ್ದೀರಾ ಮನೆಗೆ ಹೇಳ ಗಮನಿಸ್ತಾ ಇದ್ದಿ ಹಾಂ ಫುಲ್ ಓದ್ಲ ನೋಡ್ಕೊಂಡು ಮನೆಯಲ್ಲಿ ಕೆಲಸ ಹೋಗ್ದಂಗೆ ಹಾಂ ರೀ ಏನೋ ಗಮನಿಸ್ತಾ ಇದ್ದಿ ಹೇಗೆ ಆಫೀಸ್ ಹೋಗಿಲ್ಲ ಹೋಗಲ್ಲ ಬಾ ಓಹ್ ಎಲ್ಲ ನೀವು ಕಾಲಿಗೆ ಹೋದಂಗೆ ಓದ್ ನೋಡ್ಕೊಂಡು ಮನೆಗೆ ತಗೊಂಡಿದ್ದೀವಿ ಎಲ್ಲರೂ ಕಾಲೇಜಿಗೆ ಹೋದಂಗೆ ಬದ್ದಿದಂಗೆ ಎಂಟ್ರಿ ಆಗಿದಂಗೆ ಫೋನ್ ಕ್ಯಾಮ್ರಾ ಇಟ್ಕೊಂಡು ಬಂದ್ಬಿಡೋದು ಇವನ್ ಬಂದ ಅಂತ ಅವನು ಅವ್ನು ಇವನು ಇಬ್ರು ಕಿತ್ತಾಳುವಾಗ ಅಷ್ಟೇ ಒಂದೇ ಬಾಕಿ ಜಿಮ್ಮಿ ಸೇರ್ಕೊಂಡಿದ್ದೀನಿ ಕಣ ನೆನ್ನೆ ಹೋಗಿ ಇವತ್ತಿಂದ ಬತ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಇರೋ ನಾಳೆಯಿಂದ ಎಲ್ಲಪ್ಪ ಸೇರಿದ್ದೀನಿ ರೆಸ್ಟ್ರಿಕ್ಷನ್ ಟಾಸ್ಕ್ಗಳೆಲ್ಲ ಕಂಪ್ಲೀಟ್ ಮಾಡಿದ್ರೆ ಸೇರ್ಕೊಂಡಂಗೆ ಕಂಟಿನ್ಯೂ ಮಾಡೋದು ಇಲ್ಲಾಂತಂದ್ರೆ ಸ್ಕಿಪ್ ಮಾಡೋದು ಇಲ್ಲಾಂದ್ರೆ ಬಿಟ್ಬಿಡೋದು ಏನ್ ಮಾಡೋದು ಒಂದಷ್ಟು ರಿಸ್ಟ್ರಿಕ್ಷನ್ ಬಂದವೆ ಏನ್ ಶಿಕ್ಷಣ ಹೈಯರ್ ಅಥಾರಿಟಿಯಿಂದ ಏನದು ಹಿಂಗೆ ಅವಕ್ಕೆ ಹಿಂಗೆ ಹೋಗ್ಬೇಕು ಹಿಂಗೇನಾದ್ರು ಉಲ್ಟಾ ಪಲ್ಟಾ ಆಯ್ತು ಅಂದ್ರೆ ಗೊತ್ತೈತೆ ನಮಗೆ ಏನ್ ಗೊತ್ತಿರೋದ್ರ ಬಗ್ಗೆ ಅದೇ ಅದು ವೇರಿಯೇಷನ್ ಆಯ್ತು ಅಂದ್ರೆ ಬಿಟ್ಬಿಡೋದು ಏನ್ ವೇರಿಯೇಷನ್ ಬಾಡಿಲಿ ಏನ್ ಹೇಳ್ತಾ ಇದೆ ಅರ್ಥ ಅಂತ ವೇರಿಯೇಷನ್ ಏನಾಗುತ್ತೆ ಇನ್ನ ತೀರಾ ತೆಳಗಾಗೋತೀನಿ ಅಂತ ಓ ಹಂಗಾದ್ರೆ ಸ್ಕಿಪ್ಪು ಗಾಯ್ಸ್ ಇದಕ್ಕೆ ಏನೋ ಬರೀ ಒಂದು ಇಂಜೆಕ್ಷನ್ ಹಾಕಿರೋದು ಇವ್ರು ಉತ್ತರ ಕರ್ನಾಟಕ ಸೈಡ್ ಖಾರ ಅಷ್ಟೇ ಅಂತ ಹಾಕಿರೋದು ಎಣ್ಣೆ ಖಾರ ಪುಡಿ ಹಾಕಿ ಚಿಕನ್ ಹಾಕೋರೆ ಈ ಖಾರನ ಒಂದು 4 kg ಪಾರ್ಸಲ್ ಮಾಡಿ ನಾಗೇಶ್ವರೇ ಜಿಮ್ಮಿ ಸೇರ್ಕೊಂಡ್ರೆ ರೆಸಿಪಿ ಬರ್ಕೊಂಡು ಸರಸೋದೆ ಟೈಮು ಅಲ್ಲಿ 7:30 ಆಯಿತು ಸಾಯಂಕಾಲ 3 ಗಂಟೆಗೆ ಹೋದರು ಸ್ವಲ್ಪ ಕೆಲಸ ಮೇಲೆ ಆಚೆ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ಇವಾಗ ಬಂದು ಇಲ್ಲೇ ಊಟ ಮಾಡ್ಕೊಂಡು ಮನೆ ಕಡೆ ಮಾಡಬೇಕು ಯಾವಾಗ ಮಾಡೋದು ಹುಳಿ ಕಾಳು ಅದಾವಲ್ಲ ಬಂದವರೆಲ್ಲ ಇದು ಹರಿಸಪ್ಪು ತಂಬ ಒಂದು 2 ಪ್ಯಾಕೆಟ್ ಬೈಕಿ ಕೊಡೋಣ ಗೈಸ್ ಇವತ್ತಿನ ಕೆಲಸ ಮುಗೀತು ಒಂದಷ್ಟು ಕಾಲೇಜಿಂದು ಕ್ವಶನ್ ರೆಡಿ ಮಾಡಬೇಕಾಯ್ತು ಪ್ರಾಜೆಕ್ಟ್ ರಿಪೋರ್ಟಿಂದು ಸರ್ವೆ ಕಂಡಕ್ಟ್ ಮಾಡಿ ಸರ್ವೆ ಇದೆಲ್ಲ ಫಾರ್ಮ್ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್ಗೆಲ್ಲ ಸಬ್ಮಿಟ್ ಮಾಡಿದ್ದಾಯಿತು ಫಿಲ್ ಮಾಡೋಕ್ಕೆ ಸೊ ಫ್ರೆಂಡ್ಗೆಲ್ಲ ಶೇರ್ ಮಾಡಿದ್ದಾಯಿತು ಫಿಲ್ ಮಾಡಿರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅಣ್ಣ ಅಡುಗೆ ಅಣ್ಣ ಊಟ ಇನ್ನೊಂದು 5 ಮಿನಿಟ್ ಜಸ್ಟ್ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡೋಲ್ವಾ ಹಿಂಗೆ ಏನು ಮಾಡ್ದವನು ಏನು ಕತೆ ಅಂತ ಫೋನ್ ಮಾಡಿಲ್ವ ನಮ್ಮ ಮನೆಗೆ ಮಾಡಿದ್ರಪ್ಪ 3 ಸರಿ ಮಾಡಿದ್ರು ನನಗೆ ಮಾಡಿದಾಗ ಒಂದೇ ಒಂದು ಹೇಳಿದೆ ಇಲ್ಲಿ ಬಂದಿರೋದಕ್ಕೆ ಪಾಪ ಅವರು ಎಲ್ಲೋ ಕಳೆದೋಗವನೆ ಅಂತ ತಿಳ್ಕೊಂಡವ್ರು ಹಿಂಗೆ ಓದ್ತೀನಿ ಅಂತ ಆದ್ರೂ ಡೌಟ್ ಅವ್ರಿಗೆ ಅಲ್ಲ ಡೌಟ್ ಏನಿಲ್ಲ ಒಂದ್ಸಲಿ ಕೇಳ್ತಾರೆ ಅಷ್ಟೇ ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ ಪಾಪ ಅವ್ರಿಗೆ ಹೆಂಗು ವಯಸ್ಸಿಗೆ ಬಂದವನೆ ಏನ್ ಕತೆನೋ ಎಲ್ಲ ಅವ್ರಿಗೆ ಚಿಂತೆ ಉಡಾಬಿಡ್ತಾನೆ ಅಂತಾನ ಅವ್ರಿಗೆ ಚಿಂತೆ ಪಾಪ ಹಂಗಾಗಿ ಅವ್ರು ನನಗ್ ಫೋನ್ ಹಾಕ್ತಾರೆ ಗೈಸ್ 2 ಸರಿ ಫೋನ್ ಹಾಕಿ ಬಂದವನೇನಪ್ಪ ಕನ್ಫರ್ಮ್ ಆಗಿ ಮಾಡ್ಕೊಂಡು ಈಗ ನೆಮ್ಮದಿ ಆಗೈತೆ ಅವ್ರಿಗೆ ಹೆಂಗಿದೆ ಗೈಸ್ ಒಂದ್ಸಲ ಹೇಳ್ಕೊಂಬಿಟ್ಟೆ ಅಂತಂದ್ರೆ ಮುಗಿಸ್ ನೋಡೋರು ನನಗೆ ಫೋನ್ ಮಾಡಲ್ಲ ಫೋನ್ ಮಾಡಿ ನಾನು ಯಾರ ಜೊತೆ ಹೋಗಿದ್ರೆ ಅವ್ರಿಗೆ ಫೋನ್ ಮಾಡ್ತಾರೆ ಇವಣ್ಣ ಜೊತೆ ಬಂದಿರಿ ಇವ್ರಿಗೆ ಮಾಡಿರ್ತಾರೆ ಇವ್ರಿಗೆ ಮಾಡಿರ್ತಾರೆ ಕಿರಣ್ ಜೊತೆ ಹೋಗಿದ್ರೆ ಕಿರಣ್ ಮಾಡ್ತಾರೆ ನನಗಂತೂ ಮಾಡಕ್ಕೆ ಹೋಗಲ್ಲ ಏನ್ ಕತೆ ಏನು ಅಂತ ನಾನು ಅವಾಗ ಏನ್ ಕರೆಕ್ಟಾಗಿ ಹೇಳಲ್ಲ ಅಂತ ಗೊತ್ತವ್ರಿಗೆ ಹೇಳಲ್ಲ ಬುಸಿ ಬಿಡ್ತಾನಂತ ಗೊತ್ತಾಗಿ ಈಗ ನನ್ಗ್ ಮಾಡ್ಯಾರ ಹೆಂಗಪ್ಪ ಬಂದವನಲ್ಲ ಅಂತಿ ಪಾಪ ಹಂಗೆ ನಮ್ಮ ಹುಡ್ಗ ಒಳ್ಳೆ ಹುಡ್ಗ ಎಲ್ಲಿ ಓಡಾಗೋದಾಗ್ಲಿ ಜಂಪ್ ಮಾಡೋದಾಗ್ಲಿ ಬೇಲಿ ಆಡೋದಾಗ್ಲಿ ಎಲ್ಲ ನೀನ್ ಮಾಡಿದ್ಯಾ ಗೈಸ್ ಊಟ ಆದ್ಮೇಲೆ ಒಂದು ಒಳ್ಳೆ ಪ್ರ್ಯಾಂಕ್ ಮಾಡ್ತೀವಿ ನೋಡಿವ್ರಂತೆ ಇವಾಗ ಮನೇಲವರಲ್ಲ ಅವ್ರಿಗೆಲ್ಲ ಸೇರ್ಕೊಂಡು ಒಂದು ಪ್ರ್ಯಾಂಕ್ ಮಾಡ್ಬಿಟ್ಟು ಟೈಟಲ್ ತಮ್ಮನೆ ನೋಡಿ ಗೊತ್ತಾಗಿರ್ತದೆ ಸ್ಟಾರ್ಟ್ ಮಾಡ್ತೀವಿ ರೀ ನೋಡೋಣ ಹೆಂಗಿರುತ್ತೆ ಪ್ರ್ಯಾಂಕು ಅಂತ ಪ್ರ್ಯಾಂಕ್ ಆ ಥರ ಇಲ್ಲಾಂದರೆ ಸೀರಿಯಸ್ ತಗೊಂಡು ನಿಜ ಅನ್ಕೊಂಡ್ಬಿಡ್ತಾರೆ ಗೊತ್ತಿಲ್ಲ ಮಾಡ್ತೀವಿ ನೋಡೋಣ ಕುಡಿಸ್ಕೊಂಡು ಸೀರಿಯಸ್ಸಾಗಿ ಮಾತಾಡಬೇಕು
ಸರಿನಾ? ಸೀರಿಯಸ್ ಕುಂಡಿಸ್ಕೊಂಡು ನಗ್ದಂಗೆ ಕೂತ್ಕೊಂಡು ನಿಮ್ಮ ಹತ್ರ ಫುಲ್ ಸೀರಿಯಸ್ ಮಾತಾಡ್ಕೊಂಡು ಹಿಂಗೆ ನೀನೇ ಮಾಡು ಪ್ರಾಂಕು. ನಾನು ಸೈಲೆಂಟಾಗಿ ಕುಂತು ಕ್ಯಾಮ್ರಾ ಹಿಡಿರ್ತೀನಿ, ನಾನು ಹೇಳ್ತಾ ಇರ್ತೀನಿ ಅಕ್ಕ ಕ್ಯಾಮ್ರಾ ಹಿಡ್ತೀನಿ ಅಂದ್ಬಿಟ್ಟು ತಲೆ ಕಡೆ ನೋಡ್ಕೊಬೇಡ್ರಿ. ಸುಮ್ಮನೆ ನಿಮ್ಮ ಮನಸ್ಸಲ್ಲಿರೋದು ಹೇಳ್ಬಿಟ್ರೆ ಹಿಂಗೆ ಇಂತೆಲ್ಲ ಹೇಳಿ ನೀನು ಸೀರಿಯಸ್ ಆಗಿ ಕೇಳಿ ಹಿಂಗೆ ಐತೆ ಪರಿಸ್ಥಿತಿ ನೋಡಿ, ಹಿಂಗೆ ಐತೆ ಅಂತೆ ಹೋಗ್ಬಿಡು ಸ್ವಲ್ಪ ದಿವಸ ಮನೇಲಿ ಹಿಂಗೆ ಅಂತೆಲ್ಲ ನೋಡೋದು ಏನಿರ್ತದೆ ಅಂತ. ನಮ್ಮ ಅಮ್ಮನ ಜೊತೆಗೆ ಕರ್ಕೊಂಡ್ಬಿಡ್ತೀನಿ. ಡೈಲಿ ಈ ಥರ ಮಾಡ್ಕೊಡ್ತೀನಿ ನೀವು. ನಾನು ಇವತ್ತು ಈ ಥರ ಎಲ್ಲ ಡಿಫ್ರೆಂಟ್ ತಿಂತಾ ಇದ್ದೀನಿ. ನಮ್ಮ ಅಪ್ಪನ ಅಮ್ಮ ಇವಾಗ ಅದೇ ಹಸಿ ಗೊತ್ತು, ಅದೇ ಮುದ್ದೆ ಅನ್ನ ಇಲ್ಲ ಸ್ಪೆಷಲ್ ಹೋಗಿದ್ದೀರಿ ಪಾರ್ಸಲ್ ತಗೊಂಡಿದ್ದೀನಿ. ಅರೆ ಹೋದಲ್ವಲ್ಲ ಇವತ್ತು. ಏನಪ್ಪ ನನ್ನ ಮಕ್ಳು ತಿನ್ನೋ ನಿಂಬೆ ಕೂಡ ಹೋಗಿಲ್ಲ ಇವರು. ಈ ಕಡೆ ನೀವು ಹಿಡಿತಾನೆ, ಆ ಕಡೆಯಿಂದ ಅವ್ನು ಹಿಡಿತಾನೆ ಅನ್ಬೇಕು ಮಣ್ಣೆ ಇವಾಗ. ತಿನ್ಬಿಡ್ತೀನಿ ವೆರೈಟಿ. ಇದೇನಣ್ಣ ಇದು ಗೋರಿಕಾಯಿ ಹೇಳಿದ್ದಾರೆ, ಗೋರಿಕಾಯಿ ಗೊಜ್ಜು, ಇದು ಬೇಳೆ, ಇದೇನೋ ಸಲಾಡು, ಮಾಮೂಲಿ ಈ ರೊಟ್ಟಿ, ಉತ್ತರ ಕರ್ನಾಟಕ ರೊಟ್ಟಿ, ಇದು ಆಮ್ಲೆಟ್ ಬೇರೆ ಮಾಡಿಸಿ. ನಮ್ಮವು ನೀವು ಪ್ಲಾನ್ ಸ್ಟಾರ್ಟ್ಸ್ ನಾವು ಆಚೆ ಕಣಕಲ್ಲ, ನಾವು ಆಚೆ ಅದಕ್ಕೆ ಇವನು ಇಕ್ಕವಳೆ. ಇವ ಏನಂತ ಮಂಜು ಅವರ ತಂಗಿ ಹೋಗ್ಯಾಳ ಈಗ ಊರಿಗೆ ಮದುವೆ ಮಾಡ್ಕೊಂಡು. ಏನಿಲ್ಲ ಕಣಕ, ಮದುವೆ ಮಾಡ್ಕೊಂಡು ಹೋಗಿರೋದಕ್ಕೆ ಇವು ಏನಂತಾರೆ ಅಂದರೆ ನಮಗೆ ಅವ್ರ ಮಮ್ಮಿಗೆ ಅಡುಗೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮೇಘ ಅಕ್ಕರೊಂದು ಸ್ವಲ್ಪ ದಿನ ಅಲ್ಲೇ ಪಕ್ಕದಲ್ಲಿ ಸ್ಕೂಲ್ ಇದು ಹಾಸ್ಪಿಟ್ಲಲ್ಲಿ ನಾವು ಕೆಲಸ ಇದನ್ನ ಮಾಡ್ತೀವಿ. ನಮ್ಗೆ ಅಡುಗೆ ಮಾಡಿ ಕೊಡಕ್ಕೆ ಇಬ್ಬರೊಳಗೊಬ್ಬರು ಯಾರು ಕಳಿಸ್ತೀವಿ. ನಾನು ಹೋಗಲ್ಲಪ್ಪ, ಅವ್ರಿಗೆ ನಮ್ಗೆ ಅಡಿಗೆ ಸಟ್ಟಕ್ಕನು ಹೆಂಗಾರ ಒಂದು ಸ್ವಲ್ಪ ಮಾಡಲ್ಲ. ಆಯ್ತು ಬಿಡಲ್ಲ, ಸೀರಿಯಸ್ ಅಕ್ಕ, ಸೀರಿಯಸ್ ಮ್ಯಾಟ್ರು. ಇಲ್ಲ ನೀನ್ ಆಫ್ ಮಾಡ್ಕೊಂಡು ಅವ್ರ ಅವಾಗ ಅಡ್ಗೆ ಮಾಡಕ್ಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಪಾಪ ಪ್ರಾಬ್ಲಮ್ ಆಗಿ ಇವ್ರು ಊಟನೇ ಮಾಡಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮದು ನೀನು ಹೋಗ್ಯೇನು ಮೇಘ ನೀನು ಹೋಗ್ಯ. ನಾನು ಕಾಲೇಜ್ ಅಲ್ಲಿಂದ ದೂರಕ್ಕೈತಿ. ಎಲ್ಲಿಂದ ಹೆಬ್ಬಾಳ. ಅಕ್ಕಿ ಎಷ್ಟು ಹಾಡು ನೆಲಮಗ್ಲಿಂದ ಹೆಬ್ಬಾಳ ಬರಕ್ ಆಕತ್ ನಾಕಿ ಕರೆಕ್ಟ್ ಟೈಮಿಗೆ 9-10 ಗಂಟೆ ನಾ ಕ್ಲಾಸ್ ಒಳಗೆ. ನಂದು ಮಾರ್ತಳಿ ಅಲ್ಲಿಂದ ಆ ಪಶ್ಚಿಮದಿಂದ ಇವರು ಊರ್ ಪಕ್ಕಕ್ಕೆ ಹಾಸ್ಪಿಟ್ಲಿಗೆ ಏನಾರ ಪ್ಲಾನ್ ಮಾಡಿ ಆ ಥರ ಹಂಗಿಲ್ಲ. ಡಾಕ್ಟರ್ ಸೆಟ್ ಆಗ್ಯಾರ ಮಮ್ಮ, ಹೆಂಗ ಅಲ್ಲಿ ಮತ್ತೆ ಅವ್ ಕುರ್ಕುಟ್ಟಾಗ ಹೆಂಗ್ ಹೋಗಿ ಅಡ್ಜಸ್ಟ್ ಆಗ. ಡಾಕ್ಟರ್ ಸೆಟ್ ಆಗಿದ್ ನೋಡ್ತೀನಿ, ಪಾಪ ಇವ್ರ ಹೊಟ್ಟಿ ನೋಡ್ತೀಯ ಅಡಿಗೆ ಮಾಡಿ. ಈ ಅಣ್ಣಗ ಒಂದ್ ಬುಡಿಕ್ ಮದ್ವಿ ಮಾಡ್ಬಿಡು. ಮಾಡಕ್ ಕಾಲೇಜ್ ಮುಗ್ದಿಲ್ಲ ಏನಿಲ್ಲ ಇನ್ನು. ಆತಲ್ಲ ಎಮ್ಮೆ ಇನ್ನೇನಲ್ಲ. ನಮ್ ಸೈಡ್ ಎಲ್ಲ 23 ಸೀರಿಯಸ್ ಕಣಕ, ಸುಳ್ಳು ಹೇಳ್ತಾ ಇಲ್ಲ, ತಮಾಷೆ ಅಲ್ಲ. ಕಾಲೇಜ್ ಮುಗ್ದಿಲ್ಲ, ಒಂದ್ 3 ತಿಂಗಳು ಟ್ರೈ ಮಾಡ್ರಿ. 3 ತಿಂಗಳಿಂದ ಹೋಗ 3 ತಿಂಗಳು ಮಮ್ಮನ್ ಕರ್ಕೊಂಡು ಹೋಗಿ ನೀನ ಹೋಗಿರಿ ಹೆಂಗಿರು ವರ್ಕ್ ಫ್ರಮ್ ಹೋಮ್ ತಗೊಂಡು. ನೀನ ಮದು ನೀನ ಅದೇ ಎದ್ನಡಿ ನಂಗೆ ನಿದ್ದೆ ಬರಾಕತ್ತಾವ. ನೀನ ಹೋಗ್ ಮದು. ಇವ್ರ ಏನ್ ಕಾಮಿಡಿ ಅನ್ಕೋತಾರ ಇಬ್ರೊಳಗೊಬ್ರು ಯಾರ ಹೋಗಿ ಪಾಪ ಸ್ವಲ್ಪ. ಇಲ್ಲ ನಾ ಅಲ್ಲಿಂದ ಕಾಲೇಜಿಗೆ ಲೇಟ್ ಆಗುತ್ತೆ. ನಮ್ಮೂರ್ಗ ಹತ್ರ ಕಾಲೇಜ್ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ರಿ. ನೀವು ಯಾರು ಅಡುಗೆನೇ ಮಾಡಕ್ ಬರಲ್ಲ ಕಣ, ನಾವೇನ್ಗೆ ಹೇಳ್ತಾ ಇದ್ಯಾ? ಅದೇ ತಾನೇ ಹೇಳೋದು, ಅಡಿಗೆ ಮಾಡೋದು. ಎಲ್ಲ ಆಗ್ತಾರ ಮತ್ ಹೋಗು. ನಾನೇನಾರ ಹೋದ್ನೇ ನಮ್ಮ ಮನಿ ಇಲ್ಲೆಲ್ಲ ಹೆಂಗಾಕತ್ತು. ಅಕ್ಕ ನಿಂಗೆ ಮನ್ಸಾಯ್ತಿಲ್ಲ ಒಳಕ ಲಾಸ್ಟ್ ಫೈನಲ್. ಇಲ್ಲ ಅಣ್ಣ, ಅಲ್ಲಿ ಇಲ್ಲಿರೋ ದವಾಖಾನೆಗೆ ಅಲ್ಲಿ ಹೆಂಗ್ ಬರ್ಲಿ? ದವಾಖಾನೆ ಹಾಸ್ಪಿಟಲ್, ಇಲ್ಲಿರೋ ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲ್ ಮಾಡಿ ಅಂತಲ್ಲ, ಇಲ್ಲಿಂದ ಮಾತಾಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಸೋಣ. ಅಲ್ಲೊಂದು ಹಾಸ್ಪಿಟ್ಲ್ ಐತೆ ಇಲ್ಲ ನಮ್ಮ ಪಕ್ಕನೇ. ಡ್ರಾಪ್ ಪಿಕಪ್ ಮಾಡಕ್ ಕಾರ್ ಕಳಿಸ್ತಾರ ನಮ್ ಕಡೆಗೆ, ದೊಡ್ಡ ಹಾಸ್ಪಿಟ್ಲ್. ಅಕ್ಕ ನಮಗೋಸ್ಕರ ಬಸ್ಸೇ ಫ್ರೀ ಮಾಡೋದು. ನಮ್ ಕಡೆಗೂ ಬಸ್ ಫ್ರೀನೇ, ನಮ್ದು ಕರ್ನಾಟಕನೇ. ಅವ್ರ ಅಪ್ಪಾಜಿ ಅವ್ರಮ್ಮ ಸಪೋರ್ಟ್ ಮಾಡ್ತಾರೆ ನಿಮ್ಗೆ, ಅಲ್ಲೇ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಅಡಿಗೆ ಒಂದು ಕಮ್ಮಿ ಮಾಡ್ಕೊಡೋದು. ನೀನ್ ಹೆಂಗ್ ಮಾಡ್ತಾ ಹಂಗೆ ಮಾಡಿ ಸಾಕು ಅಷ್ಟೇ. ಏನೋ ಒಂದೇ ಒಂದು ಮುದ್ದಿ ಅಂತ ಇರ್ಬೇಕು. ಅಡಿಗೆ ಮಾಡಕ್ ಆಗವಲ್ರಿ ಅವ್ರಮ್ಮ ನಿನ್ ಕೈಗೋಜ್ ಮಾಡ್ಕೊಡ ಪಾಪ. ಸರಿ ನಮ್ಮನೆಗೆ ಬಾ ಅಂತ ಹೇಳಕ್ಕೆ ದಿನ ನಾನೇ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ಪಾರ್ಸಲ್ ಕೊಡ್ಕಸಿನ ತಗೊಳ್ಳೋಣ. ಬೆಳಿಗ್ಗೆ ಹೆಂಗಿರೋ ಡಾಕ್ಟರ್ ಕರ್ಕೊಂಡು ಇಲ್ಲೇ ಹೆಂಗೋ ಮನೆ ಕಲೆಗೆ ತಿಳ್ಬಾ. ಡೈಲಿ ಪಾರ್ಸಲ್ ಕೊಡಕ್ಕೆ ಎಷ್ಟು ಖರ್ಚು ಆಗ್ತದೆ ನಮ್ಮೂರಿಗೆ ಕಳ್ಸಕ್ಕೆ? ಜರ್ಮನಿ ಕಲೆಗೆ ಇದು ಮಧ್ಯಾಹ್ನ ಲಂಚ್ ಆದ್ರೆ 4,500, ಬ್ರೇಕ್ಫಾಸ್ಟ್ ವಿತ್ ಲಂಚ್ ಆದ್ರೆ 6,500, ಡಿನ್ನರ್ ಲಂಚ್ ಬ್ರೇಕ್ಫಾಸ್ಟ್ ಆದ್ರೆ 10,000. ಏನಕ್ಕೆ ತಿಂಗ್ಳಿಗ? ನೀವೆಲ್ಲ ಮೆಟೀರಿಯಲ್ ಹಿಂದೆ ನಮಗೆ ಬರೀ ಅಡಿಗೆ ಮಾಡ್ಕೊಡಕ್ ಕೇಳ್ತಾ ಇದೀರಾ? ಮೆಟೀರಿಯಲ್ ನಮ್ದು ಎಲ್ಲ ಮೆಟೀರಿಯಲ್ ನಮ್ದೇ, ತಿನ್ನೋದಷ್ಟೇ ನಿಮ್ದು ಪೇ ಮಾಡಿರ್ತೀವಿ ಅಷ್ಟೇ. ನಡಕ್ ಆಯ್ತು 10,000 5,000 ಸೇರ್ಸ್ಕೊಡ್ತೀವಿ ಬೋನಸ್. ಅಡಿಗೆ ಮಾಡಿಟ್ರೆ ಸಾಕು 15,000 ತಿಂಗಳು ಹಂಗಾರೆ. ಆಮೇಲೆ ಮನೆ ರೂಮು ಎಲ್ಲ ನಂದೇ.
ನಮ್ಮ ಮನೇಲಿ ಇರೋಕೆ ಇಷ್ಟ ಇಲ್ಲ ಅಂತ ಬೇರೆ ಮನೆ ಮಾಡ್ಕೊಡ್ತೀನಿ ನಿನಗೆ. ನಮ್ಮ ಏರಿಯಾದ ಪಕ್ಕದ ಮನೆ. ಇಲ್ಲಿ ಮನೆ ಮುಂದೆ ಯಾಕಣ ಏ ನಾನು ಹೇಳಿದ್ದೆ ನೀನು ನೀನ್ ನಕ್ಕೊಂಡು ಹೇಳ್ರೆ ಕಾಮಿಡಿ ಅನ್ಕೊಂತಾರಲ್ಲಿ. ಹೆಂಗ್ ಹೋಗಿರುತ್ತೆ? ಅಯ್ಯೋ ಹಂಗಂಗ ನಮ್ಮ ಅಮ್ಮನ ಹತ್ರ ನಿಜವಾಗ್ಲೂ ಮಾತಾಡಿ ನಮ್ಮ ಅಮ್ಮ ಇದಕ್ಕಂತಾನೆ ಕಳ್ಸಿರೋ ನನ್ನ ಹೆಂಗ್ ಬಂದಿದ್ದೀನಿ ಅನ್ಕೊಂಡ್ರಿ ಅದು ಸರಿ. ಈ ವಿಚಾರ ಮಾತಾಡ್ಕೊಂಡು ಅಂತ ಹೇಳಿದ್ದು. ಅಕ್ಕಿನ ಕಳಿಸು ಸಟಕ್ ಅಡಿಗೆ ಕಲ್ತಂಗ ಇವಾಗ ನೀವು ಅಮ್ಮನ ಹತ್ರ ಮಾತಾಡದೆ ಕರ್ಕೊಂಡಪ್ಪ ಅಂತ ಪಲ್ಯ ಮಾಡು ಚಟ್ನಿ ಗನಗರಂಗ್ ಇಟ್ಟಾಕಿ ಮುದಿತಿರಿ ಹಾಕಿ ಸಾರು ಮಾಡಿ ಟಮಾಟೋ ಸಾರು ಮಾಡ್ತಿಲ್ಲ ಆ ಸಾರು ಮಾಡ್ಬಿಡು. ಇವ್ರು ಟಮಾಟೋ ಸಾರು ತುಂಬಾ ಫೇಮಸ್. ಟೊಮೆಟೊ ಸಾರು ನಿಮ್ಗೆ ಓಕೆನಾ? ಟೊಮಾಟೊ ಸಾರು ಯಾವ್ದೋ ಒಂದು ಸಾರು ಒಟ್ಟ ಸಾರು ಅಷ್ಟೇ. ಒಂದಿನ ಟೊಮೆಟೊ ಸಾರು ಮಾಡು, ಮತ್ತೆ ಇನ್ನೊಂದು ಕಡ್ಲಿ ಬೇಳೆ ಸಾರು ಮಾಡ್ತೀಯಲ್ಲ ನಾವು ನಿದ್ದೆ ಬರತ್ತ ನಾನು ಲಘು ಶಾಲೆಗೆ ಹೋಗ್ಬೇಕಂತ ಸಾಲಿ ಯಾವ್ದು ನೀವು ಸಾಲಿ ಅದೇ ಡಿಗ್ರಿ ಓದ್ತಿರೋ ಕಾಲೇಜ್ ಡಿಗ್ರಿ ಕಾಲೇಜ್ ಸಾಲಿ ಅಂತ ಬಿಡಲ್ಲ. ಎಕ್ಸಾಮ್ ಇದು ನಾಳಿನ ನಮ್ ಟೆಸ್ಟ್ಗಳೆಲ್ಲ ಅದಾವು. ನಾನು ಹೋಗಲ್ಲ ಈಗ ಯಾರೋ ಒಬ್ರು ಹೋಗ್ರಮ್ಮ. ಅಲ್ಲಮ್ಮ ಹೆಂಗ್ ಹೋಗದೆ ಕಾಲೇಜ್ ಮದು ಕಾಲೇಜ್ ಅಲ್ಲೇ ಶಿಫ್ಟ್ ಮಾಡ್ಕೋಬೋದು ಬೇಕಾದ್ರೆ. ಹೋಗ್ಲೇ ನಿನ್ ಸೀಟ್ ನಾನು ಅಲ್ಲಿ ಹೋಗಿ ಮತ್ತೆ ಫ್ರೆಂಡ್ಸ್ ಎಲ್ಲ ಸೆಟ್ ಮಾಡ್ಕೋಬೇಕು. ಒಂದು ತಿಂಗಳು ಬೇಕು ನಂಗೆ ಬೇಡ. ಪಾಪ ಇನ್ನು ಬೇಕಾದ್ರೆ ಭಾನುವಾರ ಸತ್ತಾರ ಹೆಂಗೇನಾರು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಾಡ್ಬೋದಪ್ಪ. ದಿನ ಅಲ್ಲೇ ಇರಂದ್ರ ಆಗಲ್ಲ. ಹಾಸ್ಪಿಟಲ್ ಅಲ್ಲಿರ್ತವಲ್ಲ ಹತ್ರ. ಅಲ್ಲ ಅದೇ ಶನಿವಾರ ಬಂದ್ರೆ ಇವರೆಲ್ಲ ಅಲ್ಲಿಗೆ ನಮ್ಮನೆ ಬರ್ತಾರೆ. ತಿಂಗಳು ಸ್ಯಾಲ್ರಿ ತಗೊಂಡಿನಿ ಇವಾಗ ಅದೇಂಗ್ ಹೋಗಿ ಮತ್ತೆ ಬಿಟ್ಟು ಹೋಗಂತ ಬೈತಾರ. ಇವಾಗ ಎಷ್ಟು ಕೊಡ್ತಾರ ಸ್ಯಾಲ್ರಿ ಅಲ್ಲಿ? ಎಷ್ಟೋ ಕೊಡ್ತಾರ. ಹೇಳಿ ಇರ್ಲಿ ಪರವಾಗಿಲ್ಲ ಹೇಳಿ ನಾನು ಬೀಪ್ ಹಾಕ್ತೀನಿ. ಅಷ್ಟೇ ಕಡಿಮೆ ಒಂದ್ 15,000 ಕೊಡ್ತಾರಾ? ಅಷ್ಟೇ. ಇನ್ನ 5,000 ಜಾಸ್ತಿ ಸೇರ್ಕೊಡ್ಸಿ ಬರ್ಕ ನಮ್ಮ ಹಾಸ್ಪಿಟಲ್. ಇಲ್ಲ ನನಗೆ ಇನ್ನು ಸರ್ಟಿಫಿಕೇಟ್ ಇಲ್ಲ ಅಲ್ಲಿ ಎಲ್ಲ ಸರ್ಟಿಫಿಕೇಟ್ ಅದಕ್ಕೆ ಅದೇ ಕಂಪ್ಲೀಷನ್ ಅಲ್ಲೇ ಮಾಡ್ರಿ ಅಂತ ಹೇಳ್ತಾ ಇರೋದು. ಅದು ಗೊತ್ತಿರೋ ಡಾಕ್ಟರ್ನೇ ಅಲ್ಲಿ ಹಾಸ್ಪಿಟ್ಲ್ ಗೊತ್ತು ನಂಗೆ. ಜುಪಿಟರ್ ಹಾಕ್ಬಿಡು ಅಣ್ಣ ಅಣ್ಣಂಗೆ ಹೇಳ್ಬಿಟ್ಟು ಹಾಸ್ಪಿಟಲ್ ಹಾಕ್ಬಿಡೋಣ. ಒಳ್ಳೆ ಸಂಬಳ ನೋಡಕ. ಅಲ್ಲಿ ಒಳ್ಳೆ ಏನೋ ನಿಮ್ ಇದು ನರ್ಸಲ್ಲೇ ಫುಲ್ ಇಯರ್ದು ಪೊಸಿಷನ್ ಯಾವ್ದು ನರ್ಸಿಂಗ್ ಅಲ್ಲಿ ನರ್ಸಿಂಗ್ ಆ ಪೋಸ್ಟ್ ನಿನ್ಗೆ ಡೈರೆಕ್ಟ್ ಒಂದೇ ಸಲ ಪ್ರಮೋಷನ್. ಈ ಹೇಳೋಣ ಸೀರಿಯಸ್ ಹೇಳೋಣ. ನಾನ್ ಕೊಟ್ಟಿದ್ದು ಬಾಂಬೆ ಹೋಗ್ತು ಇದ್ರಲ್ಲಿ ಬಾಳ್ಬಿಟ್ಟ ದಿವಸ ಏನ ಅಲ್ಗೋಳಕ ಬರಮ್ಮ ಮೇಲೆ ಹೇಳಕ್ಕೆ ಮಾತಾಡ್ತೀನಿ. ಡಾಕ್ಟರ್ ತರ ಹಾಕ್ಬರೋ ಹೋಗಿ ಬಡ್ಕಣ ರಿಸೈನ್ ಮಾಡ್ತೀನಿ ಕೆಲಸಕ್ಕಲ್ಲಿ. ಇಲ್ಲ ಅಣ್ಣ ನಾನು ಹೇಳೋಣ ಡಿಸಿಷನ್ ಮಾತಾಡೋಣ. ನಾನು ಅದೇ ಹೇಳ್ತೇನೆ ಹೋಗ್ಬರೋ ಈಕಿನಕ ಯಾರನ್ನೊಬ್ರು ಕರ್ಕೊಂಡು ಹೋಗಂತ. ಏ ನನ್ನ ಮಾತ್ರ ಕ್ಯಾನ್ಸಲ್ ನನ್ನಂದ್ರು ಮರ್ತ್ ಬಿಡ. ನಾನು ಅವಳನ್ನ ತಗೋ ಒಳತಲ್ಲ ಇವರು ಸೀರಿಯಸ್ ಕರೀಣ ಸೀರಿಯಸ್ ಕರೀಣ ನತ್ತಿರೋಣ ನಿನ್ನು ನತ್ತಿರೋಣ. ತಮಾಷೆ ಮಾಡ್ತಾ ಇಲ್ಲ. ನಾನು ತಮಾಷೆ ಮಾಡ್ತಾ ಇಲ್ಲ, ಆದ್ರೆ ಅವ್ರಿಗೆ ಅರ್ಥ ಆಗ್ತಾ ಇರೋದು. ಏನ್ ಪ್ರಾಬ್ಲಮ್ ಏನು ಹೋಗಕ್ ನಿಮ್ಗೆ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಕಣ್ಣಲ್ಲೇ ಕೊಂತ ಮಧು ಬಾಯಲ್ಲಿ ರೇಗಿಸ್ಬಿಟ್ಟು ಈಗ ನಿಮ್ಮ ಅದು ಅಕ್ಕಗೆ ಹೇಳ್ದ ನಾನು. ಏನಕ್ಕ ಅವಾಗ ಈಗ ನಮಗೆ ಒಂದು ಬೈ-ಚಾನ್ಸ್ ತಡಿ ನಮಗೆ ಅಡ್ಗೆ ಬೇಕಂದ್ರೆ ಈಗ ಮೇಘ ಮೇಂಟೈನ್ ಮಾಡ್ಕೋತಾಳ. ಈಗ ನೀನು ಹೋಗ್ಬೇಕು ಈಗ ಎಕ್ಸ್ಟ್ರಾ ಇರೋದಂದ್ರೆ ಆಕಿ ಬಿಟ್ಟು ನಂಗಿರಕ್ಕಾಗಲ್ಲ. ಇಬ್ರು ಬಂದ್ ಯಾಕಂಗಾರೆ ಇಲ್ಲ ಇಲ್ಲಿ ನಿಮ್ ಮಾವ ಇಲ್ಲೇ ಮಾಡ್ಕೊಡ್ತಾರೆ. ಇಲ್ಲೇ ಅಡ್ಗೆ ಮಾಡ್ಕೊಡ್ತಾರೆ. ನೀವು ಅಲ್ಲಿ ಮಾಡ್ಕೊಡಿ ಮಾಡ್ತಾವ. ಬರೇ ಅಡ್ಗಿದೊಂದು ಆಗೋದಿಲ್ಲ ಅಷ್ಟೇ. ಹೆಂಗ್ ಹೋಗ್ಬೇಕಿರ್ಬೇಕು ಅಕ್ಕ ಬರ್ರಿ ಅಡ್ಗೆ ಮಾಡ್ರಿ. ಪಾತ್ರೆ ಅಮ್ಮನೇ ಕೊಡ್ತದೆ. ಪಾತ್ರೆಗಿದ್ರೆ ಎಲ್ಲ ಟೆನ್ಷನ್ ಇಲ್ಲ. ಚಿಕನ್ ಬೇಕಂದ್ರೆ ದಪ್ಪ ಮಾಡ್ಕೊಡ್ತೈತಿ. ಈ ಮುದ್ದಿ ಸಾರು ಒಂದ್ ಸ್ವಲ್ಪ ಬಸ್ಸಾರು ತಮಿಳಂಬರ್ ಮಾಡ್ತಾರಲ್ಲ ಹಂಗೆ, ಸುಜಾತಾರ ಮಾಡ್ತಾರಲ್ಲ ಹಂಗೆ ಮಾಡ್ಕೊಡು. ನಂಗೆಲ್ಲ ಬಸ್ ಸಾರಿ ಗಿಸ್ಸಾರಿ ಏನು ಗೊತ್ತಿಲ್ಲ. ಅಣ್ಣ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಮದುವೆ ಮಾಡ್ಕೊಂಡ್ಬಿಡೋಣ. ಇನ್ನೇನಿಲ್ಲ. ಹೋಗೋ ಮಧುಮತಿ 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 ಒಂದ್ ಸಾರಿ, ಮಧುಮತಿ 2 ಸಾರಿ, ಮಧುಮತಿ ಲಗುನ ಬಾ. ಕಾಮಿಡಿ ಅಂತಾರ ಅವರು. ಕಾಮಿಡಿ ಅಂತಾರ. ನಿನ್ನ ನೊಕ್ಕೊಂಡ್ಬಿಡತ್ತೆ ಒಂದು ಸೀರಿಯಸ್ ಮಾತಾಡೋಣ. ಅಲ್ಲೋಣ ಹೆಂಗ್ ನೀನು ಸೀರಿಯಸ್ ಆಗಿ ಅವ್ರಿಗೆ ಕನ್ಫ್ಯೂಸ್ ಆಗೈತಿ. ಏನ್ ನಮ್ ಹಿಂಗ್ ಅಡಿಗೆ ಮಾಡಕ್ ಕಸಾತಲ್ಲ ಅಂತ ಹೇಳಿ ಅದಕ್ಕೆ ತಮಾಷೆ ಮಾಡ್ತಾ ಇಲ್ಲ. ಈಗ ಒಬ್ರು ಡಿಸಿಷನ್ ಮಾಡ್ರಿ. ಅವ್ನು ಅದಕ್ಕೆ ಬಂದಿರೋ ಸುಮ್ಮನೆ ಹೆಂಗೆ ಗೊತ್ತಾರೆ ಮಾಡಿ ಕಳ್ಸಿಲ್ವ ಅವ್ನಿಗೆ. ಏನಾದ್ರು ಒಂದು ಡಿಸಿಷನ್ ಕೊಡ್ರಮ್ಮ ಹೇಳ್ರಮ್ಮ. ನಿನ್ನ ನಗ್ಬೇಡ ಕಣ ನಾವು ನಗ್ಬೇಡ ಹಂಗೆ ಸೀರಿಯಸ್ ಆಗಿ ಹೇಳು. ಮಧುಮತಿ ಅರ್ಬಿ ಹಾಕೋಣ ಮ್ಯಾಗ ಎತ್ತಡೆ ಬಿಡ್ತಾರೆ.
ಯಾರು ಕಳಿಸಿ ನಾ ಹೇಳಕತ್ತೇನೆ ನನಗೆ ಆಗಲ್ಲ ಅಂತ ಹೋಗಿದ್ದು ಹೋಗ ಅವ್ರಿಗೆ ಎದಕ್ಕಾಗದಲ್ಲ ನಾನು ಹೋಗಲ್ಲ ನಾನು ಒಂದಿಟ್ಟ ಬುದ್ಧಿ ಅನ್ನ ಸಾರು 2 ಹೊತ್ತಿನ ಅಡಿಗೆ ಮಾಡಕ್ ಕೊಡ್ತಾರೆ ನಾನು ಯಾವಾಗ ಮಾಡಿದ್ ನೋಡಿ ನೀನ ಏನ ಬುದ್ಧಿ ಬೆಳಿಗ್ಗೆ 5 ಗಂಟೆಗೆ ಮುದ್ದಿನ ಕಲಿಸ್ಕೊಡ್ತಾನೆ 2 ದಿನ ಅಕ್ಕ ನೀ ಗ್ಯಾರಂಟಿ ಬಂದಿದೆ ಇದೇ ಉದ್ದೇಶಕ್ಕೆ ನೀವು ಮಾತಾಡೋಣ ಅಂತ ಮುದ್ದಿ ನೀ ಮಾಡು ಅಕ್ಕ ನಿಜ ಕಣಕ್ಕ ನಿಂಗೆ ಒಯ್ಯರ್ ಅಥಾರಿಟಿ ಪೋಸ್ಟ್ ಪಲ್ಲೆ ಏನ್ ಬರ್ತಾವ ಪಲ್ಲೆ ಅವ್ನು ಹೇಳ ನಂಗೇನು ಬರಲ್ಲ ಸಾರು ಬೇಕಾದ್ರೆ ಗೌರ್ಮೆಂಟ್ ನರ್ಸಿಗೆ ಅಪ್ಲಿಕೇಶನ್ ಹಾಕ್ಸೋದ್ರೆ ಹಾಕ್ಸ್ತೀನಿ ನಾಳೆಗೆ ಏನೋ ಹೋಗೋಣ ಇನ್ನು ಇದು ಮುಗ್ದೇ ಇಲ್ಲ ನಂದು. ಏ ಮುಗಿಯಕ್ಕಿಂತ ಮುಂಚೆನೆ ಕೆಲಸ ಸಿಗ್ತದೆ ನಿಂಗೆ. ಅವ್ರು ಬರ್ತಾರ ತಗೊಳಕ. ಅಣ್ಣ ಹೇಳಣ್ಣ ಒಣ್ಣಗೆ ಒಂದು ಮಾತು ಸೇಡ್ ಯಾರೋ ಬರ್ತಾನ ಬಸ್ ಅವ್ರ ಸೈಡ್ ಬೇಡಮ್ಮ ನಮ್ ಸೈಡ್ ಯಾವ್ದು ಬ್ಯಾಕ್ಲಾಗ್ ಇಕ್ಲಾಗ್ ಇಲ್ಲ ತಾನೆ ನಿಮ್ಮವು ಹಂಗಾರೆ ನೋಡಕ್ಕ ಒಂದು ಅಪ್ಲಿಕೇಶನ್ ಹಾಕ್ಸ್ತೀನಿ ಒಣ್ಣಿಗೆ ಹೇಳೊಂದು ಏನು ಬೇಡಾಗಿಲ್ಲ. ಯಪ್ಪ ಗೌರ್ಮೆಂಟ್ ಕೆಲಸ ಬಿಡೋ ನೋಡ್ರಪ್ಪ ಅಡಿಗೆ ಮಾಡ್ಕೊಟ್ರೆ ಸಾಕು. ಅಲ್ಲ ಈಗ ಸಾರ್ ಏನೇನ್ ಬರ್ತದ ಮಗ ನಿಂಗೆ ನಂಗೇನು ಬರಲ್ಲ ಮಾಮ ಇವೆಲ್ಲ ಆಗ್ದಿರೋ ಕೆಲಸ ಹೋಗ ಮಕ್ಕೋಬ ಮಚ್ಚಪ್ಪು ಬರಲ್ಲ ಮಚ್ಚಪ್ಪು ಅಲ್ಲಿ ಹಾಸ್ಗಿ ನಿನ್ನ ಬಾ ಬಂದ್ ಕರ್ಯಾಕತ್ತ ಹೋಗಲ್ ನಮ್ ಇವನ್ ಪ್ರಾಬ್ಲಮ್ ಸಾಲ್ವ್ ಈಗ ಮಾಡ್ಬೇಕಂತ ಅಜ್ಜ ಬೈತಾ ನೋಡು ಇದೆಲ್ಲ ಹಿಂಗಂದ್ರು ಯಾಜ ಶಾಪ್ ಅಜ್ಜ. ನಾವೇನೋ ಹಂಗಿಲ್ಲ ನನಗೂ ಬರ್ತೇನೆ ಇನ್ನೂ ಬೈತಾನ ನಿನ್ನ ಮುದ್ದಿನ ಮೊಮ್ಮಗಳಿಗೆ ಮೊದ್ಲು ನಮ್ಮಪ್ಪ ಊರಾಗೆ ಹೇಳ್ತಂತ ಬಾಬಾ ಫೋನ್ ಮಾಡಿ ಇವಾಗ ಹಚ್ಚಿ ಕೊಡ್ತೇನೆ ಹಚ್ಚು ಹೇಳನ್ಬೇಕಂದ್ರೆ ಯಪ್ಪ ಒಳಗ್ ಬರ್ರಿ, ಹಿಂಗ್ ಮುಂಜಾನೆ 5 ಗಂಟೆಗೆ ಮದು ಒಂದ್ ಅಡಿಗೆ ಕೆಲಸ ಮಾಡತ್ತೆ ಬಾಬಾ ಅಡಿಗೆ ಕೆಲ್ಸ ಅಲ್ಲ ಹಿಂಗ ಮುಂಚೆ ಏನದು ಮಾಮನ್ ಫ್ರೆಂಡ್ ಮನೆಗೆ ಹೋಗ್ಬೇಕಂತ ಯಾವ ಪಗಾರ ಕೊಡ್ತಾರ ಮಾತ್ರ ಹಂಗೆ ಏನ ಪುಕ್ಷಟಿ ಎಲ್ಲ ಹಂಗ ಯಾವ್ದಾದ್ರು ಜೀತಕ್ ಹೋಗಿದ್ದಂಗ ಆಕೈತಿ. ಈತ ಕನ್ನಕ ನಿಮ್ನೆ ನಾವು ಸಗಣಿ ಉಚ್ಚಿ ಬಳಸ್ತಾರ ಬರೀ ಅಡಿಗೆ ಬರೀ ಅಡಿಗೆ ಮಾಡೋದು ಮತ್ತೇನು ಇದು ಸಗಣಿ ಬಾಸಂಗ್ಲ ಉಚ್ಚಿ ಸೀರಿಯಸ್ ವಿಡಿಯೋ ಮಾಡ್ತೀನಿ ಎಲ್ಲ ವಿಡಿಯೋ ಆಫ್ ಮಾಡ್ಬಿಟ್ಟು ಹೇಳ ಇನ್ನೊಂದ್ಸಲಿ. ಅಣ್ಣ ಹೆಂಗನ ಹೋಗೋಣ ನಮ್ಮ ಮನೇಲಿ ಬೇಡ ಕೆಲಸ ಮಾಡೋದು ಯಾರು ನಿಮ್ಮ ಮಾವ ಅವರಲ್ಲ ಅವರೆಲ್ಲ ಬಟ್ಟೆ ವಾಶ್ ಮಾಡೋದು ಪಾತ್ರೆ ತಿಕ್ಕೋದೆಲ್ಲ ಮಾಡ್ತಾರ. ವಾಷಿಂಗ್ ಮಿಷಿನ್ ಆಯ್ತಲ್ಲ ಅವಳು ಏನ್ ಬರಲ್ಲ ಅಂತ ಹೇಳ್ತಿದ್ರು ಇವ್ರಿಗೆ. ಇವ್ರನ್ನ ಕರ್ಕೊಂಡು ಬಿಡಿದ್ದೀನಿ ಸಮಯ ಮನೇಲಿ ಮೇಂಟೈನ್ ಮಾಡಕ್ಕೆ ಗಂಡಸ ಅಂತ ಇರ್ಬೇಕು. ಅದಕ್ಕೆ ಯಾರಾದ್ರೂ ಅವಾಗ ನಮ್ಮ ತಮ್ಮ ಮನ್ಯಾಗ ಗಂಗಣ್ಣ ಕರ್ಕೊಂಡು ಹೋಗ ಅವ್ರಿಗೆ ಏನ್ ಬರ್ತದಲ್ಲಿ ನನಗಿಂತ ಸೋಂಬೇರಿಗಳು ಅಂತ ಗೊತ್ತವ್ರು. ನಾವೆಲ್ಲ ಮಲ್ಕೊಂಡ್ಬಿಡ್ತೀವಿ. ಜಾಸ್ತಿ ಏನೇ ಕೆಲಸ ಇಲ್ಲ, ಅಡ್ಗೆ ಮನೆ ಒಂದೇ ಕೆಲಸ. ಮಾಮ ನೀನ ಅಪ್ ಅಂಡ್ ಡೌನ್ ಮಾಡಿ ಕೆಲಸ ಅಲ್ಲೇ ಹೋಗ್ಬಿಡು. ನೀನ ಬಂದ್ಬಿಡು ಹೋಗ್ಬಿಡು. ಕಾಲೇಜ್ ಬೇಕಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಒಂದು, ಇಲ್ಲ ಅಂದ್ರೆ ಕಾಲೇಜ್ ಬೇಡ ಇಲ್ಲಿಗೆ ಬಿಟ್ಬಿಟ್ಟು ಮದಿ ಇವ್ರ ಮನ್ಸ ಬಿಡಲ್ಲ ಮಾಡ್ಬಿಡ ನೀನು. ಬರೀ ಎಕ್ಸಾಮ್ ಬರೀ ಓಲೆನ ಅಡಿಗೆಗೆ ಯಾಕೆ ಹೆದರೋದು? ಮಾಮ ಅವ ಒಪ್ಕೊಂಗಿಲ್ಲ ಹೋಗ. ಅವ್ರ ಅವನು ಚಲೋ ನೋಡ್ಕೊತಾಳ. ನಂಗೆ ಅವ್ರ ಅವನ ಭಾಷೆ ಎಲ್ಲ ಅರ್ಥ ಆಗಲ್ಲ ಯಾಕಾಗಲ್ಲ ಏನೋ ಅವ್ರೇನು ಕನ್ನಡ ಹಿಂದಿನ ಮಾತಾಡ್ತಾರ 11 ಗಂಟೆ ಕನ್ನಡ ಮಾತಾಡ್ತಾರ. ಮೊನ್ನೆ ಊಟಕ್ಕೆ ಹೋದಾಗ ಅರ್ಥ ಆಗಿಲ್ಲನ ಅಮ್ಮಗೆ ಚೆನ್ನಾಗಿ ಅದಾಳ, ಆಕಿಗೆ ಮೈನಸ್ ಪಾಯಿಂಟ್ ಇಲ್ಲ. ಅಲ್ಲಿ ಹೋಗ ನಮ್ಮದಿ ಬಿಟ್ಟು ಅಲ್ಲಿ ಹೋಗಿ ಅಡ್ಜಸ್ಟ್ ಆಗಿ ಭಾಳ ಕಷ್ಟ ಆಕತಿ ಎಲ್ಲ. ನನ್ನ ಮನೆ ಕಾರ್ಯಕ್ಕೆ ಬಂದಲ್ಲ, ಅವ್ರ ಮನೆಗೆ ಒಂದು ರೂಮ್ ಖಾಲಿ ಇದೆ, ಅಲ್ಲಿ ಉಳ್ಕೊಂಡು ವ್ಯವಸ್ಥೆ ಮಾಡ್ತೀನಿ ನಾನು. ಬಸ್ ಜಸ್ಟ್ ಬಂದು ಅಡಿಗೆ ಮಾಡೋದು ಹೋಗಿ ಅಲ್ಲಿ ಸ್ಟೇ ಆಗೋದು. ಆಮೇಲೆ ಅದು ಅಲ್ಲೈದು ಹಾಸ್ಪಿಟ್ಲು ಇಲ್ಲ ನಮ್ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದೇ ಬೇರೆ ಆಪ್ಷನ್ ಇಲ್ಲ. ತನ್ವಿ ಅಂತ ಇದ್ದಲ್ಲ ಹುಡುಗಿ ಯಾವ್ದು ಬರ್ತದೆ ನಾನೆಲ್ಲ ಸರಿ ನಮ್ಮ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ಮದ್ವೆ ಆದ್ರೆ ಹೆಂಗಾಕತ್ತೀವಿ ಇಬ್ರು ಕತೆ. ಕಾಲೇಜ್ ಮಾಡ್ಕೊಂಡು ಅಲ್ಲೇ ಇರ್ಬೋದಿತ್ತಲ್ಲ. ಮತ್ತೆ ನೆಲಮಂಗಲಿಂದ ಹೆಬ್ಬಳಕ್ಕೆ ಡೈರೆಕ್ಟ್ ಬಸ್ ಅದ ನೋಡು. ಬಸ್ ಅದಾವು. ಇದು ಮೆಟ್ರೋದಾಗ ಬಂದ್ಬಿಡು. ಯಶವಂತಪುರ ಮ್ಯಾಗ ಬಸ್ ಇದಾವಲ್ಲ, ಯಶವಂತಪುರ ಮ್ಯಾಲ ಎಣ್ಣೆ ಹಿಂಗೆಲ್ಲ ಡ್ರಾಪ್ ಮಾಡ್ತಾನೆ ದಿನ. ಮುಂಜಾನೆ ಅಡಿಗೆ ಮಾಡಿ ಅಣ್ಣ ಇದಕ್ಕಿಂತ ಕಲೆ ಚೆನ್ನಾಗಿದೆ. ಹೆಣ್ಮಕ್ಳು ಬೈತೆ ನಾವು. ನೀ ಅಡಿಗೆ ಮಾಡಿ ನೀನು ಕಟ್ಕತ್ತಿಲ್ಲ ಡಬ್ಬಿಗೆ, ಅವ್ರಿಗೆ ಮಾಡಿ ಬೆಳಗ್ಗೆ ಬಂದು ಮತ್ತೆ ಸಾಯಂಕಾಲ ಹೋಗಿ ಮಾಡಿದ. ಅವ್ರೇನು ಮಧ್ಯಾಹ್ನ ಉಣ್ಣಂಗಲ್ಲ ಅವರು. ಅಲ್ಲೇ ಒಂದಲ್ಲ ಪೂರ್ತಿ ಯೋಚನೆ ಮಾಡು, ಮಾಡಿ ಡಿಸೈಡ್ ಮಾಡಿ ಹೋಗು. ರಾತ್ರಿ ಎಲ್ಲ ಯೋಚನೆ ಮಾಡಿ ಬೆಳಿಗ್ಗೆ ಹೇಳ್ತೀನಿ ಹೋಗಿ ಮುಗ ತಮಾಷೆ ಅಲ್ಲೋಡು, ತಮಾಷೆ ಹಾಕೊಂಡ್ಬಿಟ್ರಿ ಇವರು. ಯಾರೋ ಒಬ್ಬರು ಕಳ್ಸ್ಕೊಂಡ ಅಡಿಗೆ ಮಾಡಕ್ಕಂತ ಯಾರೋ ಒಬ್ರು ಹೋಗ್ತಾರ ಕಳ್ಸಿ ಎಲ್ಲವ್ರೆ ಯಾರು ನಾನು ನಿನ್ನೇನು ಕರ್ಸ್ಕೊಂಡು ಹೇಳಿ ನಾನು ಮನೆಗೆ ಇರ್ತಿಲ್ಲ, ಆರಾಮಾಗಿ ಮಾತಾಡ್ತೀನಿ ಅಂತ ನಾನು ಕರ್ಕೊಂಡೆ. ನೀನು ನಾನು ಸುಮ್ಮನಿದ್ದು ನೀನೇ ಅಮ್ಮನಿಗೆ ಅಣ್ಕಿದ್ದು ಹಿಂಗೆ ಮಾಡ್ತೀನಿ ರೆಡಿ ಮಾಡ್ತೀನಂತ. ಬೆಳಿಗ್ಗೆ ಅಡಿಗೆ ಕೊಡ್ತೀನಿ, ದೊಡ್ಡ ಅಡಿಗಿಲ್ಲ. ನಂಗ್ ಮುದ್ದಿ ಬರಲ್ಲ, ಬಸರ್ ಬರಲ್ಲ, ಏನು ಬರಲ್ಲ. ಎದ್ದೋಗ್ಬಾ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಅವೇನ್ ದೊಡ್ಡ ಮಾತ್ರ 2 ದಿನ ಕಲಿಬೋದು ಅವನು. ಮುದ್ದಿ ಏನೋ ಹಿಟ್ಟು ಹಾಕಿ ತಿರುಗಿಬಿಟ್ರೆ ಮುದ್ದಿ.
ಮತ್ತೆ ಎಲ್ಲಾನು ಎಲ್ಲ ತರಕಾರಿ ಕುದಿಸಿ ಹಾಕಿ ಸಾರು ಮಾಡಿ ಸಾರು ಏನ್ ನಮ್ಮಂಗ ಪಲ್ಯ ಮಾಡ್ಬೇಕಪ್ಪ ತರದ ಚಟ್ನಿ ಮಾಡ್ಬೇಕು ಅನ್ನಂಗಿಲ್ಲ ಏನಿಲ್ಲ. ಬಿರಿಯಾನಿ ಅಡಿಗೆ ಚೆನ್ನಾಗ್ ಮಾಡ್ತಾವ ಅವನ ಕಳಿಸ್. ಅವ ಬರೀ ಇದನ್ನ ಹುಗ್ಗಿ ಒಂದ್ ಮಾಡ್ತಾನ ನೋಡು. ಫ್ರೈಡ್ ರೈಸ್ ಮಾಡ್ತಾನೆ, ಎಗ್ ರೈಸ್ ಮಾಡ್ತಾನೆ, ಅದೆಲ್ಲ ಮಾಡ್ತಾನೆ ನೋಡೋಣ. ಮತ್ತೆ ಹುಗ್ಗಿ ಅಂತ ಮಾಡ್ಕೊಡ್ತಾನೆ ನಿನಗೆ. ಹುಗ್ಗಿ ಮೀನ್ಸ್ ಪಾಯಸ, ಯಾವ ಪಾಯಸ ಏನು ಇಲ್ಲ ಒಂದಂತೂ ಪಕ್ಕ ಅಣ್ಣ ಮಾಡ್ತಾನೆ. ಇವಂಗ ಇಷ್ಟ ಆಯ್ತಾನೆ ಹೇಳಿ ಕಳ್ಸಕ್ಕೆ, ಹಾ? ಇಷ್ಟ ಆಯ್ತಾನೆ ಕೇಳಿ ಕಳ್ಸಕ್ಕೆ. ಹೇಳಿ ನೀನೆ. ಯಾರ್ ನಮ್ನ ಹ್ಮ್ ಅವ್ನ್ ಮದ್ವೆ ಹೋಗ್ರಂತಾನೆ. ಹೌದಾ? ಇವ್ರ ಮನ್ಯಾಗ ಅವ್ರ ತಂಗಿ ಹೋಗ್ಯಾಳ, ಈಗ ಅಡ್ಗೆ ಮಾಡಕ್ ಯಾರಿಲ್ಲ, ಒಬ್ರು ಇಬ್ಬರೊಳಗೊಬ್ರು ಯಾರನ್ನಾರ ಕಳ್ಸಂತಾನ. ಯಾರನ್ನ ಕಳ್ಸೋದು? ಇಬ್ಬರನ್ನು ಕಳಿಸ್ತಾರೆ. ಇಬ್ರು ಇಲ್ಲ ನಾವು ಕಾಲ ಕತೆ ಅಂತ ಅವ್ನ್ ಪದ್ಧತಿ ನೀನ್ ಅಡಿಗೆ ಮಾಡಷ್ಟೇ. ನಾವೇನೋ ನಮ್ ಕತೆ ನಾವ್ ಮಾಡ್ಕೊತೀವಿ. ಇಬ್ರು ಹೋಗೋಣ, ಇಬ್ರು ಹೋಗೋಣ ಹೋಗ್ತೀವಿ. ಎಲ್ಲ ಈ ಕಡೆ ಏನಾದ್ರೂ ನಮ್ಗೆ ಫೋನ್ ಹಚ್ಚಬಾರ್ದು, ಕೇಳಬಾರ್ದು. ನೀ ಇಬ್ರು ಬರ್ತಾರಂತ ನೋಡಪ್ಪ. ಆಯ್ತು ನಾವು ರೆಡಿಯಪ್ಪ, ನಾವು ರೆಡಿ. ರೆಡಿ ಇಬ್ರು ಹೋಗ್ತೀರ್ಯಾ? ಮತ್ತೆ ಬಾಯಾರ ಕೊಂಡ್ಕಾಡ್ತೀರಲ್ಲಗ, ರೆಡಿ ಅಂದ್ರೆ ನಾವು ರೆಡಿಯಪ್ಪ. ರೆಡಿನಾ? ಹೌದು, ಅಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಟೈಮ್ ಆಗುತ್ತಾ ನಿಮ್ಮ ಮನೆಯಿಂದ? 2 ಅವರ್ ಶಿಫ್ಟು. ಅವ್ರ ಕಾಲೇಜ್ ಶಿಫ್ಟು. ನಮ್ ಅಲ್ಲಿಂದ ನಮ್ಮ ಮನೆಗೆ ಹತ್ತದ ಕಾಲೇಜು 1 ಗಂಟೆ 20 ನಿಮಿಷಕ್ಕೆ ಒಂದು ಕಾಲೇಜ್ ಐತೆ. ಯಾವ ಕಾಲೇಜ್ ಸೇರ್ಸ್ತೀವಿ? ನಾನು ಹೋಗಿದ್ ಕಾಲೇಜಿಗೆ ಸೇರ್ತೀನಿ. ಯಾವ ಕಾಲೇಜಿಗೆ ಸೇರಲ್ಲ. ಅದು ಚೆನ್ನಾಗಿ, ಇದಕ್ಕಿಂತ ಚೆನ್ನಾಗೈತೆ ಅಲ್ಲಿ. ಅಲ್ಲಿ ಯಾವ ಕಾಲೇಜಿಗೆ ಸೇರಲ್ಲ. ಹೋಗ್ ನಂಗೆ ಅಲ್ಲೆಲ್ಲ ಅಡ್ಜಸ್ಟ್ ಆಗ ಕಷ್ಟ ಆಕೈತಿ. ಏ ಕಷ್ಟ ಆಕತಿ. ಅಲ್ಲ ಮತ್ತು ಫ್ರೆಂಡ್ಸ್ನೆಲ್ಲ ಇದು ಮಾಡ್ಕೋಬೇಕನ್ನೋ 1 ವರ್ಷ ಇದ ಕಾಲೇಜ್ನಾಗ ಫ್ರೆಂಡ್ಸ್ ಮಾಡ್ಕೊಂಡಲ್ಲ ಮೊದ್ಲು ಅಕ್ಷತನ. ಇನ್ನು ಮತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅವ್ಳ ನಾನೇ ಜೀವನದಲ್ಲಿ ಮಾಡ್ಕೊಡ್ತೀನಿ ಇದೇ ಬಿಡು. ಫಸ್ಟ್ನೇ ಫ್ರೆಂಡ್ ಅಕ್ಷತ. ನಾನು ಮಾಡಿಸ್ಕೊಡ್ತೀನಿ ನೋಡಿ ಹಂಗಾರಲ್ಲಿ. ಆ ಶಶಿಕಲಾ ಅಂತದ ಮಾಡ್ಕೊಡ್ತೀನಿ. ಶಶಿಕಲಾ ತಾನೇ ಹೇಳು. ಈಗ ಏನ್ ಫೈನಲ್ ಮಾಡಿದಿ? ಅದನ್ನ ಹಾಕಲ್ ತಗೋ. ಆದ್ರೂ ನನ್ಗೆ ಬ್ಯಾನ್ ಏನ್ ಅದು? ಹಾಕೋಗಿ ರೆಡಿನಾ? ಇಬ್ರು ಬರಕ್ ರೆಡಿನಾ? ಒಬ್ರು ಬಿಟ್ಟು ಒಬ್ರು ಇರಲ್ಲ ಅಂತ ಹೇಳಿ ಇಬ್ರು ರೆಡಿನಾ? ಇಬ್ರು ಬರ್ತೇವೆ, ಮನೆಗೆ ಯೂಸ್ ಮಾಡ್ಕೊಂತೇವೆ. ಸರಿ ಅಷ್ಟೇ. ಹ್ಞೂ ಮಾಡ್ಕೊಂತೀವಿ ಬಿಡೋಣ ನಿಮ್ಮ ಮನೇಲಿ. ನೀವು ಹೋಗು. ಇದು ಸಪ್ಪಗೆ ಪಲ್ಯ ಹಿತ್ತದಿಂದ ಸಿಗತ್ತೆ. ಈಗ ಹಣ್ಣೆ ಸೊಪ್ಪು ಅವೆಲ್ಲ ತಗೊಬಂದು ಸಾರು ಮಾಡಿ ಮುದ್ದೆ ಮಾಡಿ ಕೊಡೋದು. ಮತ್ತಿನ್ನೇನು? ಹಾಂ, ಮತ್ತೇನೇನು ಮಾಡ್ತೀವಿ ಹೇಳು? ಫೋನ್ ಮಾಡೋಣ ಅಮ್ಮಗೆ. ಸರಿ ಹೇಳೋದು. ಫೈನಲ್ ಆಗಿಲ್ಲ. ಆಗಳ ಇವಾಗ ತಾನೆ ಇಬ್ರು ಬಂದ್ರೆ ಓ ಸರಿ ಅಂತಂದ್ರು, ಇವಾಗಲೇ ಫೈನಲ್ ಆಗಿಲ್ಲ ಅಂತಾರೆ. ಗ್ಯಾರಂಟಿ ತಮಾಷೆ. ನಮ್ಮ ಅಜ್ಜಿ ಪರ್ಮಿಷನ್, ನಮ್ಮ ಅಮ್ಮನ ಇವ್ರಿಗೆ ಇಷ್ಟ ಐತೆ, ನಿಮ್ಗೆ ಇಷ್ಟ ಇಲ್ಲ. ಎಲ್ಲ ನಾನೇ ಅದನ್ನ ಕೇಳಿಸ್ತೀನಿ. ಅಷ್ಟೇನಾ? ಹಂಗಿರ ಸರಿ ಹಂಗದೆ. ನಮ್ಮ ಅಮ್ಮಗೆ ಗೆರೆ ದಾಟಲ್ಲ. ನಮ್ಮ ಅಮ್ಮ ಫೋನ್ ಮಾಡಂತಾರೆ, ಇವಾಗ ಕೇಳ್ಬಿಡೋಣ. ಈ ಯಾರೇ 11 ಗಂಟೆ ಬಿಡಿ ಹಂಗೆ ಇಲ್ಲ ಎದ್ದಿರ್ದ ಬಿಡೋಣ. ಅಜ್ಜಿ ನಂಬರ್ ಹೇಳು. ಅವ್ರು ಅಂದ್ರೆ ಊನಕ ಇರಿಂದ ಬೇಡ ಎಲ್ಲವ. ಯಾರಿಂದವೋ ಎಲ್ಲ ಯಾರು ಗೊತ್ತಿಲ್ಲ ನನಗೆ. ಎಲ್ಲವ ರಿಂದಮ್ಮ ಅಂದ್ರೆ ಸ್ವಂತ ಮಮ್ಮಿ. ಹ್ಮ್ ಎಲ್ಲವ ಅಂದ್ರೆ ನಮ್ಮ ಮಾಮರ ಅತ್ತೆ. ಅಂದ್ರೆ ನಮ್ಮ ಅಪ್ಪನ ಅಕ್ಕ. ಏನ್ ಮಾಡ್ತಾ ಇದ್ದೀಯ ಮಾಮ್? ಊಟ ಆಗೈತೆ ನಿಮ್ದು? ಮದುಗೊಂದು ಬಂದಿತ್ತು ಬೇ. ಮದುವೆಲ್ಲ ಇಬ್ಬರಿಗೂ ಬಾಯ ಮುಚ್ಚತೆ ನಾ ಹೇಳೋ ಮಟ. ಇಬ್ಬರಿಗೆ ಅಂತ ಹೇಳಿ ಮದುಗ ಅದು ಮೇನ್. ಹಲೋ, ಹಾ ಎಳೆ ಕೊಡವಲ್ರ, ಬಾಯಿ ಬಿಡ್ತಾರ ನೋಡಿ ಹೆಂಗ. ಅದು ನಮ್ಮ ಫ್ರೆಂಡ್ ಅದಾವ ಒಬ್ಬವ. ಅವರು ಮನ್ಯಾಗ ಅವ್ರ ತಂಗಿ ಮದ್ವೆ ಆತ. ಮೊನ್ನೆ ಸುಮ್ಮನೆ ತೋರ್ಸಾತಿದಲ್ಲ ಮದ್ವೆ ಕಡೆ ಹಿಂಗೆ ನಿಂತಿದ್ದ ಹಂಗೆ ಹಿಂಗೆ ಅಂತೇಳಿ ಅಲ್ವೇ? ಹಾಂ, ಅವರ ನೋಡಿ, ಅವರ ಕರೆಕ್ಟ್ ಆ ಮನೆ ಹುಡುಗ. ಅವ್ರ ತಂಗಿದು ಮದ್ವೆ ಕೊಡ್ತೀವಿ ನಾವು. ಹುಡುಗನ ನೋಡಿದ್ವಿ ಎಲ್ಲ, ಮದ್ವೆ ಮಾಡಿ ಓದ್ಲಾಕ ಪಾಪ. ಅವ್ರು ಅವಾಗ ಅಡುಗೆ ಮಾಡಕ್ಕೆ ಬರೋದಿಲ್ಲ. ಈಗ ಅದಕ್ಕೆ ಅವ್ರಿಗೆ ಸಮಸ್ಯೆ ಆಗ್ಬಿಟ್ಟತ್ತೆ. ಅವ್ರು ಏನಂತಾರ, ನಾವು ಮದುನಲ್ಲಿ ಶಾಲಿಗೆ ಕಲಿಸ್ತೇವಿ, ಕಾಲೇಜಿಗೆ ಕಳಿಸ್ತೇವಿ, ಈಕಿನ ಒಯ್ದು ಇಟ್ಕೊಂಡು ಅಡುಗೆ ಮಾಡಿ ಕೊಡೋಣ ಅಂತ ಅವಂತಾನ. ಕಮೆಂಟ್ ಮಾಡ್ತಿದ್ವಿ. ಉಪ್ಪಿಟ್ಟು ಹೆಂಗ್ ಮಾಡಿದ್ಲು? ಅದ ಈ ತರ ಮಾಡಿದ್ರೆ ಅವ್ರು ಓಡೇ ಹೋಗ್ತಾರ. ಅವ್ರು ತಾಲಿಪುಟ್ಟಿ ಹೆಂಗ್ ಮಾಡಿದ್ಲು? ತಾಳಿಪಟ್ಟಿ ಮಾಡೇ ಇಲ್ಲ, ಸುಳ್ಳು ಹೇಳ್ಬೇಡ.
ಬರಾಕೆ ರೆಡಿ ಆಗಿದ್ರೆ ಹಾಳು ಮಾಡ್ತೀನಿ ನೀವು ಕಟ್ ಮಾಡೋಣ ಅಲ್ವೇ ಅದಕ್ಕೆ ಈಗ ಪಾಪ ಬಾ ಬಾ ಅಂತಾರ ಈಕಿಗೆ ಅಡಿಗೆದ್ ಹೆಂಗಪ್ಪ ಅಂತ ನಮಗ ಸರಿ ಆಯ್ತು ನಿದ್ದೆ ಮಾಡೋಣ ಬೆಳಿಗ್ಗೆ ಹೆಂಗು ಅಂತ ಹಂಗೆ ನೆಕ್ಸ್ಟ್ ಕೆಲಸ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಹಂಗೆ ನೀರು ಹಾಕಿ ಉಪ್ಪಿಟ್ಟು ನಮ್ಮಮ್ಮ ಅದಾಳಲ್ಲ ಉಪ್ಪಿಟ್ಟು ಮಾಡಕ್ ಹೇಳಿದ ಇನ್ನು ನಂಗೆ ಉಪ್ಪಿಟ್ಟು ಮಾಡೋದು ಹೇಗಂತ ಗೊತ್ತಿರ್ಲಿಲ್ಲ ಅವಾಗ ಮಾಡಿದ್ದು. ಇಲ್ಲಿ ಕೇಳ ಉಪ್ಪಿಟ್ಟು ಮಾಡಂತ ಮಾಡಕ್ ಬರ್ದಿಲ್ಲ ಅಂತ ಹೇಳ್ಬೇಕಿಲ್ಲ ನೀವ ಮಾಡ್ರಿ ಅಂತ ಹೇಳ್ಬೇಕಿಲ್ಲ. ಸರಿ ಉಪ್ಪಿಟ್ಟು ಮಾಡಂತ ನಮ್ಮ ಹೇಳಿದಕ್ಕ ಹೋಗ್ಯಾಳ ಅಂತ ಈಕಿ ಒಂದ್ ಡಬ್ರಿ ನೀರ್ ಕುದಿಯಾಕಿಟ್ಟ ಅಂತ ಆಮೇಲೆ ನಮ್ಮ ಬಂದು ಇದು ಎದಕ್ಕಿಟ್ಟಿ ನೀರ್ ಕುದಿಯಾಕಂತ ಅಂದ್ರ ಉಪ್ಪಿಟ್ಟು ಮಾಡಕ್ ಇಟ್ಟಿನ ಅಂದೇ ಇಲ್ಲಂತ. ಒಗ್ಗರಣೆ ಕೊಡೋದು ಸಾಸ್ ಬಿಸಿರ್ಗೆ ಏನಿಲ್ಲ, ನೀರ್ ಕುದಿಸಿ ಒಟ್ಟು ನೀರ್ನಾಗ ರವಾ ಹಾಕಿ ತಿರುಗಿ ಉಪ್ಪಿಟ್ಟು ಮಾಡಿ ಕೊಟ್ಬಿಡಕ್ಕೆ ಮತ್ತೊಂದ್ ತಾಲಿಪಟ್ಟಿನೂ ಮಾಡಿಕೊಟ್ಟಾಳ. ಆ ಯಶ್ ಪಿಕ್ಚರ್ನಾಗ ಕೇಳ್ತಾಳ ದೀಪಾಸನಿಧಿ ತಾಲಿಪಟ್ಟಿ ಅದಾತು. ಇನ್ನು ತಾಲಿಪಟ್ಟಿ ಏನಂದಾಗ ಸೌತಿಕಾಯಿ ಉಳ್ಳಾಗಡ್ಡಿ ಹಾಕಿ ಒತ್ತಿ ಒತ್ತಿ ಮಾಡ್ತಾರಲ್ಲ ಅದು ತಾಲಿಪಟ್ಟಿ ಅದನ್ನ ಮಾಡಿಕೊಡ ಅಂತಂದ್ರ ಅದನ್ನು ಒಂದು ಏನು ಇಷ್ಟ ತಪ್ಪ ಮಾಡ್ಕೊಟ್ಟಾಳ ಅಂತ ಈಗ ಹೇಳಿಲ್ಲ. ಡಿಸೈಡ್ ಮಾಡಕ್ ಅನ್ನಕೇನು ಕಳಿಸ್ತಂತ ಮುಂಜಾನೆ ಎದ್ದು ಎಲ್ಲಾರು ಬಸ್ ಬರ್ತದೆ ಅಲ್ಲ ಅಥವಾ ಕಾರ್ ಬರ್ತದೆ, ಲಗೇಜ್ ಪ್ಯಾಕ್ ಮಾಡ್ಕೊಂಡ್ರೆ ರೆಡಿ ಆಗ್ರಿ. ಇಲ್ಲ ಮಗನ್ ಕಳ್ಸಲ್ಲ, ಹೋಗ್ಬೇಕೀಗ ಮನೆ. ಆಗೋ ಇಬ್ರು ಹೋಗ್ತೀನಿ ಅದು ತರ್ಕಲ್ಲ ಅಲ್ಲಿ ಲಾಸ್ಟ್ ಕೇಳಿ ನೀವು ಏನೋ ಹೋಗೋಣ, ನಿಮ್ ತಾಯಿನ ಇಲ್ಲಿ ಕರ್ಕೊಂಡ್ಬಂದು ಇಟ್ಕೊಂಡು ಅಷ್ಟೇ. ಆಗೋ ತಾಯಿ ಲೈಟ್ ನಾವು ಒಟ್ಟು 3 ಜನ ಇದೀವಿ ಕಣಕ. ಸರಿ ಬೈ, ಗುಡ್ ನೈಟ್. ತಲೆ ಕಟ್ಟಕ್ ಹೋಗ್ಬೇಡ್ರಿ, ನಿಮ್ ಮಾವ ಹೇಳಿದ ಕೆಲಸ ಮಾತು ಮೀರಕ್ ಹೋಗ್ಬೇಡ್ರಿ. ನಿಮ್ ಮಾವನ್ ಎಲ್ಲ ಹೇಳಿದ್ದಕ್ಕೆಲ್ಲ ಅವ್ರು ಸೀರಿಯಸ್ ಸೀರಿಯಸ್ ತಗೊಂಡ್ರು, ಕಾಮಿಡಿ ತಗೊಂಡ್ರು, ಮುಂದೆ ಹೋಗ್ತಾರೆ ಹೋಗು. ಆದ್ರೆ ಇನ್ನ ಒಂಚೂರು ಓಪನ್ ಅಪ್ ಆದ್ರೆ ಚೆನ್ನಾಗ್ ಪದಗಳು ಅವ್ರ ಹತ್ರ. ಈ ಸದ್ಯಕ್ಕೆ ಸ್ವಲ್ಪ ಮುಜುಗರ ಆದಂಗೆ ಅವ್ರಿಗೆ ನೈಸ್. ಇಲ್ಲ ಅಂದ್ರೆ ಇಬ್ರು ಕಿತ್ತಾಡ ನೋಡ್ಬೇಕು, ಸೈಕ್ ಆಗೋದಿರೋ ನೋಡಿ ಅಕ್ಕ ತಾಯಿ ಕಿತ್ತಾಡೋದು. ಅಷ್ಟೇ ಇವತ್ತಿಲ್ಲ ಇಲ್ಲ ಎಂಡ್ ಮಾಡಿ ನಾಳೆ ಬೆಳಗ್ಗೆ ಎದ್ದೇನೆ ಹೊಡ್ತೀನಿ ಮನೆ ಕಡೆಗೆ ಹೋಗಿ ಮುಂದಿನ ಕೆಲಸ ನೋಡೋ ಮನೆ ಹತ್ರ. ಇವತ್ತು ಬಂದಿದ್ದು ಬೇರೆ ಕೆಲಸಕ್ಕೆ ಎಲ್ಲ ಮುಗೀತು, ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋದು ಅಷ್ಟೇ. ಬಾಯ್ ಬಾಯ್.